ಮಾಡಿದ್ರೆ ಪೂರ್ವ ಹಾಕ್ಬೇಕು ಇಲ್ಲ ಉತ್ತರ ಹಾಕ್ಬೇಕು. ಉತ್ತರ ಹಾಕಿದ್ರೆ ಪಿಲ್ಲರ್ ಇಂದ ಆಚೆಗೆ ಹೋಗುತ್ತಲ್ಲ, ಇದ್ರಲ್ಲೇ ಸೆಟ್ ಮಾಡ್ಕೊ. ಏನ ದೊಡ್ಡವ್ರು ಹೇಳ್ತಾರೆ ಇದು ಆತರ ಕರ್ಣ ರೇಖೆ ಟಚ್ ಆದ್ರೆ ನಮ್ಮ ಆಸ್ತಿ ನಮ್ಮ ಮಕ್ಳು ತಿಂತಾರೆ ಅನುಭವಿಸ್ತಾರೆ ಅಂತ ನಾವು ಹಂಗ ಮುಂದುವರ್ಸ್ಕೊಂಡು ಮೋಲ್ಡ್ ಹಾಕಿದ್ರೆ ನಿಮ್ಮ ಹಳ್ಳ ಮಾಡಿದಾಗ ಈ ಮನೆಗೆ ಎಫೆಕ್ಟ್. ಒಂದ್ ಮೋಲ್ಡ್ ಆಗೋರ್ಗು ಮನೆ ಆಗಲ್ಲ ಅಣ್ಣ. ಒಂದ್ ಮೋಲ್ಡ್ ಹಾಕಿದ್ರೆ ಇದು ವಾಸ್ತು ಸೆಟ್ ಆಗುತ್ತೆ. ಅವಾಗ ಈ ಮನೆ ನಿಮ್ಗೆ ಕೆಲಸ ಮಾಡುತ್ತೆ. ಇದು ಮೈನಸ್ ಆದ್ರೂ ಇದು ಎಳ್ಕೊಳುತ್ತೆ ಅಂತ. ಈಗ ಯಾವ್ದೋ ಒಂದ್ ಎಲ್ಲ ಅರ್ಥ ಇದೀವಿ, ಒಂದ್ ಹಗ್ಗ ಬಿಟ್ರೆ ಒಂದ್ ಹಗ್ಗ ಹಿಡ್ಕೋಬೇಕಲ್ಲ ಬ್ಯಾಲೆನ್ಸ್ಗೆ, ಹಂಗೆ ಇದು ಬ್ಯಾಲೆನ್ಸ್ ಇಟ್ಕೊಳತ್ತೆ ನಿಮ್ಗೆ ವಾಸ್ತವಲ್ಲಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ತುಮಕೂರು ಡಿಸ್ಟಿಕ್ ಚಿಕ್ಕನಾಯಕನಹಳ್ಳಿ ಹತ್ರ ಇದೀವಿ. ಸೊ ಪಕ್ಕದಲ್ಲಿ ವಿಲೇಜ್ ಸಿಂಗದಹಳ್ಳಿ ಪಾಳ್ಯ ಅಂತ. ಇಲ್ಲೊಂದು ಪ್ಲಾನ್ ಮಾಡಿ ಪಾಪ ಮನೆ ಕಟ್ತಾ ಇದಾರೆ, ಫಿನಿಶ್ ಮಾಡಿದ್ದಾರೆ. ಅಲ್ಲಿ ನೋಡಿ ಎಲ್ ಶೇಪ್ ಕಾಂಪೌಂಡ್ ಹಾಕಿದ್ದಾರೆ. ಫಸ್ಟ್ ಎಲ್ ಶೇಪ್ ಕಾಂಪೌಂಡ್ ಮಹಿಮೆ ಏನಾದ್ರು ಅರ್ಥ ಆಯ್ತಾ? ಇಲ್ಲ ಸರ್, ಹಾಕ್ಬೇಕು ಅಂತ ಹಾಕಿದ್ವಿ. ಅಲ್ಲ, ಹಾಕಿದ್ಮೇಲೆ ಏನಾದ್ರು ಎಫೆಕ್ಟ್ ಗೊತ್ತಾಗಿದೆಯಾ? ಏನು ಸ್ವಲ್ಪ ಪರವಾಗಿಲ್ಲ ಸರ್. ಪರವಾಗಿಲ್ಲ. ಏನಂತ ಕೆಲಸ ಅದು ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ಪಿಲ್ಲರ್ ಹಾಕಿದ್ವಿ ಸರ್. ಪಿಲ್ಲರ್ ಹಾಕಿ ಇಮಿಡಿಯೇಟ್ ಸ್ಟಾರ್ಟ್ ಆಯ್ತು. ಇಮಿಡಿಯೇಟ್ಲಿ ಸ್ಟಾರ್ಟ್ ಆಯ್ತು. ಕೆಲಸ ಸ್ಟಾರ್ಟ್ ಆಯ್ತಲ್ವಾ? ಬೇಗ ಅಂದ್ರೂ ಬೇಗ ಮಾಡಿ ಬೇಗ ಅಂತಾರೆ ಮೇಸ್ತ್ರಿ. ಅರ್ಜೆಂಟ್ ಮಾಡ್ತಾವ್ರೆ. ನಿನ್ಗೂ ಕಾಸು ಬೇಗ ಬರ್ಬೇಕು ಸರ್. ನೋಡಿ, ಎಲ್ಲರಿಗೂ ಹೇಳೋದು ನೋಡಿ, ಈ ತರ ಎಲ್ ಶೇಪ್ ಕಾಂಪೌಂಡ್ ಹಾಕೊಂಡು ಸ್ವಲ್ಪ ಜಾಗ ಬಿಟ್ಟು ಹಾಕಿದ್ದಾನೆ ಕರೆಕ್ಟ್ ಆಗಿ. ಸೊ ಈಗ ಅದು ಪಿಲ್ಲರ್ ಹಾಕಿದ್ಮೇಲೆ ಹಾಕಿದೆ ಪಾಯ? ಇಲ್ಲ ಸರ್, ಪಾಯ ಹಾಕಿದ್ಮೇಲೆ ಹಾಕಿದ್ವಿ ಸರ್. ಪಾಯ ಹಾಕಿದ್ರಿ ಮೊದ್ಲೇ. ಪಾಯ ಹಾಕಿದ್ಮೇಲೆ ಅದು ಪಾಯ ಹಾಕಿದ್ವಿ. ಈಗ ಬಾ, ಚೆನ್ನಾಗಿದೆ, ಎಲ್ಲ ಫಸ್ಟ್ ಕ್ಲಾಸ್ ಇದೆ, ಪ್ಲಾನು ಚೆನ್ನಾಗಿದೆ. ಆಯ್ತಾ? ಈಗ ನಿನಗೆ ನಾವು ಈಗ ಕರೆಕ್ಟ್ ಆಗಿ ಹಾಕಿದೀವಿ, ಲೈನ್ ಕರೆಕ್ಟ್ ಸೆಟ್ ಆಗುತ್ತೆ. ಆಯ್ತಾ? ಈ ಲೈನು ನಮ್ಗೆ ಇದು ದೇವ್ ಮೂಲೆ 2 ಫಿಲ್ಲರ್ ಆಗುತ್ತೆ. ಸೊ ಇದನ್ನ ಸ್ಕ್ವೇರ್ ಬೇಕು ನಮ್ಗೆ. ಅದು ಅಲ್ಲಿಗೆ ಅದು ಸ್ವಲ್ಪ ಶೆಡ್ ತೆಗೆದ್ಬಿಟ್ಟು ಅದು ಪೂರ್ತಿ ಅಲ್ಲಿಗೆ ಇನ್ನೊಂದು 2 ಪಿಲ್ಲರ್ ಹಾಕು. 2 ಪಿಲ್ಲರ್ ಹಾಕೊಂಡ್ರೆ ಫುಲ್ ಸ್ಕ್ವೇರ್ ಆಗುತ್ತೆ ಮನೆ. 4 ಮೂಲೆ ಚೌಕ. ಅದು ಕೂತ್ ತೋರಿಸ್ತೀನಿ ಬಮ್ಮ. ನನಗೆ ಬರ್ಗ ಬಂದು ಇಲ್ಲಿ ಡೋರ್ ಮಾಡ್ತೀಯಲ್ಲ, ಈಗ ಅಲ್ಲಿ ಅದು ಕ್ಯಾನ್ಸಲ್. ದೇವ್ರ ಮನೆ ಆಯ್ತಾ? ದೇವ್ರ ಮನೆ ಅಲ್ಲಿ ಬೇಡ, ಅಲ್ಲಿ ಬೇಡ. ಇಲ್ಲಿ ಇದೆಯಲ್ಲ ಇದು, ಇಲ್ಲಿಂದ ಅಲ್ಲಿಂದ ನೋಡ್, ಇಲ್ಲಿಂದ ತಗೋ, ಇಲ್ಲಿಂದ 1.5-2 ಅಡಿ ಬಿಡು, ಅಲ್ಲಿಂದ ದಾರ ಕಟ್ಕೋ, ಇಲ್ಲಿ ಕೊಡು ಕರೆಕ್ಟ್ ಆಗಿ. ಇಲ್ಲ ಸರ್, ಇದು ಸ್ವಲ್ಪ ಕಾರ್ನರ್ಗೆ ಕೊಡೋಣ. ಇದೆಷ್ಟು ಬರುತ್ತೆ ನೋಡ, ಅಲ್ಲಿ ಪಿಲ್ಲರ್ ಇಂದ 1.5 ಅಡಿ ಬರುತ್ತೆ. 1.5 ಅಡಿ ಬರುತ್ತೆ. ಸೊ ಇಲ್ಲಿ ಇಟ್ಕೋ ಡೋರು, ಇಲ್ಲಿ ಇಟ್ಕೋ ಕರೆಕ್ಟ್ ಆಗಿ. ಇಲ್ಲಿ ಎಷ್ಟು ಇಡ್ತೀವೋ ಇದೇ ಸೇಮ್ ಸ್ಟ್ರೈಟ್ ಆಪೋಸಿಟ್ ಈ ರೂಮ್ಗೆ ಇಟ್ಕೊಂಬ. ಇಲ್ಲಿ ಕೊಡು, ಇಲ್ಲಿ ರೂಮ್ ಕೊಡು. ಆಯ್ತಾ? ರೂಮಿಂದ ಆಚೆಗೆ ಒಂದು ಬಾಗಿಲು ಕೊಟ್ಟಿದ್ರೆ ಇಲ್ಲಲ್ಲ? ಬೇಡ ಸರ್, ಬೇಡ ಅಲ್ವಾ? ಇದೊಂದು ಬಾಗಿಲು ಕೊಡು. ಅಲ್ಲಿ ಎಷ್ಟು ಕೊಡ್ತೀಯೋ ಸೇಮ್ ಕೊಡು. ಅಲ್ಲಿ ಎದುರುಗಡೆ ಕಿಟಕಿ ಕೊಡ್ಬೇಕು. ಎದುರುಗಡೆ ರೂಮ್ಗೆ ಸರ್, ಕಾಂಪೌಂಡ್ ರೂಮ್ಗೆ ಕರೆಕ್ಟ್ ಆಗಿ ಆ ಬಾಗ್ಲು ಈ ಬಾಗ್ಲು ಎದುರುಗಡೆ ಕಿಟಕಿ ಕಾಣ್ಬೇಕು. ದೊಡ್ಡ ಕಿಟಕಿ ಕೊಡ್ಬೋದು. ನೀನ್ ಹೆಂಗನ ಕೊಟ್ಕೋ, ಅರ್ಧ ಆ ರೂಮಿಂದ ಅರ್ಧದಿಂದ ಈಚೆ ಕೊಟ್ಕೋಬೇಕು. ಪೂರ್ತಿ ಕೊಡ್ಬಾರ್ದು, ಸೆಂಟರ್ ಕೊಡ್ಬಾರ್ದು. ಇರೋ ಕರೆಕ್ಟ್ ಆಗಿ ಲೈನ್ಗೆ ಮ್ಯಾಚ್ ಆಗ್ಬೇಕು. ಆಯ್ತಾ? ಅದೊಂದಾಯ್ತು. ನೆಕ್ಸ್ಟ್ ಇಲ್ಲಿ ಹಿಂಗ್ ತಗೊಂತೀಯ, ಅಲ್ಲಿ ಅಡಿಗೆ ಮನೆಯಲ್ಲಿ ಒಂದು ಇದು ಬರುತ್ತೆ, ಕಡಪ ಕಲ್ಲು ಬರುತ್ತೆ. ಅದು 3 ಅಡಿ 2.5-3 ಅಡಿ ಬರುತ್ತೆ. 2.5 ಅಡಿ ಅಲ್ಲಿ ನೀನ್ ಸೆಂಟರ್ ಮಾಡ್ತೀಯ. ಕರೆಕ್ಟ್ ಆಗಿ ಆ ಎದುರುಗಡೆ ಇಲ್ಲಿ ಕೊಡ್ಬೇಕು. ಇಲ್ಲಿಂದ ನೋಡಿ ಇದೆಯಲ್ಲ ಇದು, ಇಲ್ಲಿಂದ ಇಲ್ಲಿಗೆ ಎಷ್ಟು ಅಡಿ? 12 ಅಡಿನಾ? ಜಾಸ್ತಿ 14 ಅಡಿ ಬರುತ್ತೆ. ಇರ್ಲಿ, ನಾನು ಹೇಳಿದ್ದು ಇಲ್ಲಿಂದ ಒಂದು 3 ಅಡಿ ತಗೋ. ಆ ಡೋರ್ ತೆಗೆದ್ರೆ ಇಲ್ಲಿ ಟಚ್ ಆಗ್ಬಾರ್ದು, ಅಂದ್ರೆ ಇದಕ್ಕೆ ಈ ಡೋರ್ ತೆಗೆದ್ರೆ ಹಿಂಗೆ ಲೆಫ್ಟ್ ಬರ್ಬೇಕು. ಇಲ್ಲಿ ಕರೆಕ್ಟ್ ಆಗಿ ಸೆಂಟರ್ ಮಾಡ್ಕೊ. ನೋಡಿ, ಈ ಕಡೆ ಜಾಸ್ತಿ ಗೋಡೆ ಇರ್ಬೇಕು. ಈ ಹಾಲ್ ಅಲ್ವಾ, ಈ ಕಡೆ ಜಾಸ್ತಿ ಗೋಡೆ ಇರ್ಲಿ, ಈ ಕಡೆ ಕಡಿಮೆ ಇರ್ಲಿ. ಏನ ಒಂದ್ 3 ಅಡಿ ಬಿಡು, ಪರವಾಗಿಲ್ಲ. 3.5 ಅಡಿ ಬಿಟ್ಟು ಬಾಕ್ಲಿ ಇಡ್ಬೋದು ಸರ್. 3 ಅಡಿ ಬಿಟ್ಟು ಬಾಕ್ಲಿ ಇಡು. ಅಲ್ಲಿ 3 ಅಡಿ ಬಿಟ್ಟು ಬಾಕ್ಲಿ ಇಡ್ಬೇಕು. ಎಲ್ಲಿ? ಅಲ್ಲಿ ತೆಗಿಬೇಕಾದ್ರೆ ಒಳಗಡೆನೆ ತೆಗಿಬೇಕು ಅಂತೀರಾ ಸರ್ ಡೋರ್ ನೀವು? ಹೌದು, ವಿಡಿಯೋದಲ್ಲಿ. ಹೌದಾ? ನೀನು ಕಬ್ಬಿಣ ಡೋರ್ ಇಟ್ಕೊಂಡು ಆಚೆ ಆದ್ರೂ ಇಟ್ಕೋ, ಪರವಾಗಿಲ್ಲ. ಆಚೆ ಕಡೆಗೆ ತೊಳ್ಬೋದು, ಏನ್ ತೊಂದ್ರೆ ಇಲ್ಲ. ಬಮ್ಮ ಬಾ. ಸರಿ, ಇಲ್ಲೇನ್ ಬೇಕಾಗಿಲ್ಲ ನಾವು ಕಿಟಕಿ ಇಟ್ಟರೆ ಸಣ್ಣ. ಕಿಟಕಿ ಇಟ್ಬಿಡಿಲ್ಲ ನೀನ್, ಬೇಡ ಅಂದ್ರೆ ಕಿಟಕಿ ನೀನ್ ಬೇಡವಾ? ಇಲ್ಲಿ ರೂಫಿಂಗ್ ಎಲ್ಲ ಬರ್ಬೇಕಾಗತ್ತಲ್ಲ ಸರ್, ಬಾಕ್ಲಿ ಇಟ್ಟಿದ್ಮೇಲೆ ಮಳೆ ನಿನಗ್ ಬೇಡ ಅಂದ್ರೆ ನೀನ್ ರಾಜಕೀಯ ಗೀಜಕೀಯ ಹೋಗ್ಬೇಕು, ಏನಾದ್ರು ಎಲೆಕ್ಷನ್ ನಿಂತ್ಕೊಳ್ಬೇಕು ಅಂದ್ರೆ ಇಲ್ಲಿ ಇಟ್ಕೋ. ಆಯ್ತಾ? ಏನು ಬೇಡ ನಮ್ದು ಅಂದ್ರೆ ಕಿಟಕಿ ಇಟ್ಕೊಂಡು ಏನಾದ್ರು ಮೆಂಬರ್ ಗಿಂಬರ್ ಆಗ್ಬೇಕು ಅನ್ಬೇಕಂದ್ರೆ ಡೋರ್ ಇಟ್ಕೊ. ಆಟೋಮೆಟಿಕ್ ಮೆಂಬರ್ ಆಗ್ಬಿಡ್ತೀವಿ. ಮೆಂಬರ್ ಆಗೋದೇನಿಲ್ಲ ಸರ್ ನಮ್ಗೆ. ಅಲ್ಲಿ ಹೇಳಿದ್ದು ಇದರಿಂದ ಏನು ನಿಮ್ಗೇನ ಕಬ್ಬಿಣ ಡೋರ್ ಇಟ್ಕೊಂಡು ಆಚೆ ತಳ್ಕೊಂಡು ತೊಂದ್ರೆ ಇಲ್ಲ. ಅಲ್ಲ, ಆಯ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತ ಏನಿಲ್ಲ, ಏನಾಗಲ್ಲ. ಬರೀ ಡೋರ್ ಕಬ್ಬಿಣ ಡೋರ್ ಬೇಡ ಅಂತ ಹೇಳೋದು.
ಡೋರೇ ಬೇಡ ಅಂತ ಇಲ್ಲಿ. ಆಯ್ತು, ಬೇಡ ಅಂದ್ರೆ ಓಕೆ. ಕಿಟಕಿ ಇಟ್ಕೊಂಬಿಡಿ. ಆ ಡೋರ್ ಬರುತ್ತಲ್ಲ ಡೋರ್ ಅಲ್ಲಿ, ಇಲ್ಲಿಂದ ಒಂದು ಕಲ್ಲು ಬರುತ್ತೆ. ಕಲ್ಲು ಆದ್ಮೇಲೆ ಅರ್ಧ ಅಡಿ ಬಿಡು, ಇಲ್ಲಿಗೆ ಇಟ್ಕೋ. ಮತ್ತೆ ಈ ಕಡೆ ಜಾಸ್ತಿ ಇರ್ಬೇಕು, ಗೋಡೆ ಜಾಸ್ತಿ ಇರ್ಬೇಕು. ಈ ಕಡೆ 3 ಅಡಿ ಇದ್ರೆ ಈ ಕಡೆ 3.5 ಅಡಿ ಇರ್ಬೇಕು. ಹಿಂಗೆ ಕಟ್ತಿಯಲ್ಲ 3.5 ಅಡಿ ಇರ್ಬೇಕು. 3.5 ಅಡಿ. ಇಲ್ಲಿ 2.5 ತಗೋ, ಇಲ್ಲಿ 3.5 ತಗೋ. 3.5 ಅಲ್ಲೇ ಕಿಟಕಿ ಇಡ್ಬೇಕು ಸರ್? ಬೇಡ, ಇಲ್ಲೇ ಕಿಟಕಿ, ಬಾಕಲ್ ಇಟ್ಗೆ. ಕಿಟಕಿ ಒಂದ್ 3 ಪಾರ್ ಕರೆಕ್ಟ್ ಆಗಿ ಇಟ್ಕೋ. ಅದ್ರ ಎದುರುಗಡೆ ಇಲ್ಲಿ ಆರ್ಚ್ ಕೊಟ್ಟಿದ್ದಾರೆ. ಆರ್ಚೆ ಕೊಡ್ಲಿ, ಓಪನ್ ಆರ್ಚೆ ಕೊಟ್ಕೋ. ಅದು ಸ್ಟ್ರೈಟ್ ಬಾಕಲ್ ಸ್ಟ್ರೈಟ್, ರೌಂಡ್ ಆರ್ಚ್ ಬೇಡ, ಸ್ಕ್ವೇರ್ ಆರ್ಚ್ ಬೇಕು. ಸ್ಕ್ವೇರ್ ಆರ್ಚ್. ಈ ಬಾಗ್ಲ ಎದುರುಗಡೆ ಸ್ಟ್ರೈಟ್ ಮಾಡ್ಕೋ ಆರ್ಚ್. ಆಯ್ತಾ? ಇದು ಸೆಟ್ ಆಯ್ತಾ? ಇದರಲ್ಲೇ ಇಲ್ಲಿ ಕಿಟಕಿ ಇಟ್ಕೋ, ಇಲ್ಲಿ ಸಿಂಕ್ ಹತ್ರ. ಇಲ್ಲಿ ಬರುತ್ತೆ ಒಂದು ಕಿಟಕಿ. ಆಯ್ತಾ? ಸಿಂಕ್ ಹತ್ರ ಇಲ್ಲಿ ಕಿಟಕಿ ಇಟ್ಕೋ. ಓಕೆ, ಬಾ ಹಂಗೆ ಇಲ್ಲಿ ತೋರಿಸಿ. ಇದರಲ್ಲಿ ಇದು ಟಾಯ್ಲೆಟ್ ಮಾಡ್ಕೊಂತ ಇರ್ಲಿ. ನಾಳೆ ಏನಾದ್ರು ಹುಷಾರೆಲ್ಲ ಏಜ್ ಆದವರು ತೊಂದ್ರೆ ಅಂದ್ರೆ ಇದೆಲ್ಲ ವಾರ್ಡ್ರೋಬ್ ತರ ಮಾಡಿ ಇಟ್ಕೋ. ಇದರಲ್ಲಿ ಒಂದು ಡೋರ್ ಇಟ್ಕೊಂಡು ಸೆಟ್ ಮಾಡಿ. ಡೋರ್ ಇಲ್ಲಿ ಕೊಟ್ಟಿದ್ದಾರೆ ಸರ್? ಇಲ್ಲಿ ಕೊಟ್ಟಿದ್ದಾರೆ, ಬಟ್ ಇದಕ್ಕೆ ಎರಡು ಮ್ಯಾಚ್ ಮಾಡಿದ್ದಾರೆ. ಎರಡಕ್ಕೂ ಮ್ಯಾಚ್ ಮಾಡಿ ಹಿಂಗ್ ಬಂದು ಹಿಂಗ್ ಕೊಟ್ಟಿದ್ದಾರೆ. ನಿನ್ನ ನೋಡಿ ಈ ತರ ಇಲ್ಲಿ ಇಟ್ಕೊಂಡ್ರೆ ಓಕೆ. ಇಲ್ಲಾಂದ್ರೆ ಇದು ಪೂರ್ತಿ ವಾರ್ಡ್ರೋಬ್ ಮಾಡ್ಬಿಟ್ರೆ? ಪೂರ್ತಿ ವಾರ್ಡ್ರೋಬ್ ಮಾಡ್ಬೋದು, ಟಾಯ್ಲೆಟ್ ಬೇಡ ಅಂದ್ರೆ. ಈಗ ಒಂದು ನೀನು ಏಜ್ ಆದ್ಮೇಲೆ ಅಪ್ಪ ಅಮ್ಮನಿಗೋ ಹುಷಾರಿಲ್ಲ, ಅರ್ಧ ರಾತ್ರಿಯಲ್ಲಿ ಆಚೆಗೆ ಹೋಗಿ ಬರಕ್ ಆಗಲ್ಲ, ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೋ. ಯಾವಾಗ್ಲೂ ಬೇಡ, ಹುಷಾರಿಲ್ದಿರೋದಾಗ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಡೋರ್ ಇಟ್ಕೊಂಡು ಇದನ್ನ ಬೇಕಾದ್ರೆ ನೀವು ಪೂರ್ತಿ ರೂಮ್ ತರನೇ ಸೆಟ್ ಮಾಡ್ಕೋ. ಇಲ್ಲಾಂದ್ರೆ ಇಲ್ಲಿ ವಾರ್ಡ್ರೋಬ್ ಹಾಕೋ. ಅರ್ಥ ಆಯ್ತಾ? ಇಲ್ಲಿ ವಾರ್ಡ್ರೋಬ್ ಸೆಟ್ ಮಾಡ್ಕೋ ಕುಬೇರ್ ಮೂಲೆಯಲ್ಲಿ. ಡೋರ್ ಇಲ್ಲಿ ಕೊಟ್ಟಿರೋದು ಅವರು? ಹೌದು, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟು ಇದು ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿ ಹಿಂಗೆ ಬಾತ್ರೂಮ್ ಡೋರ್ ಕೊಟ್ಟಿದ್ದಾರೆ. ನಿನ್ ಬೇಕಾ ಫುಲ್ ಇಟ್ಕೋ. ಏನೋ ಹಂಗೆ ಮಾಡ್ತೀಯಾ? ಇದು ಏನಾದ್ರು ಕಮೋಡು ಅದು ಏನಂದ್ರೆ ಕುಬೇರ್ ಮೂಲೆ. ಇಲ್ಲೇನಾದ್ರು ಬಿಟ್ಟಿರೋ ಬಟ್ಟೆ ಎಲ್ಲ ಬಿಸಾಕ್ಬಿಡ್ತಾರೆ ಲೇಡೀಸ್. ಕುಬೇರ್ ಮೂಲೆ ಇದು ಕ್ಲೀನ್ ಆಗಿ ಅಂದ್ರೆ ಕರೆಕ್ಟ್ ಆಗಿರ್ಬೇಕು ಅಂತ. ಆಯ್ತಲ್ಲ? ಕರೆಕ್ಟ್ ಆಗಿರ್ಬೇಕು. ಇದೇನಾಗುತ್ತೆ, ಇಲ್ಲಿ ಸ್ನಾನ ಮಾಡೋದು, ಬಟ್ಟೆ ಎಲ್ಲ ಬಿಸಾಕೋದು, ತೆಗೆದಾಕಿರೋಲ್ಲ ಹಾಕೋದು, ಹಿಂಗೆ ಮಾಡ್ತಾರೆ ಈ ಮೂಲೆಯಲ್ಲಿ. ಇದು ಕುಬೇರ್ ಮೂಲೆ ಸ್ವಚ್ಛವಾಗಿರ್ಲಿ ಅಂತ ನಾನು ಇಲ್ಲಿ ಹೇಳಿದೆ. ಡೋರ್ ಇಲ್ಲಿ ಇಡ್ಬೋದಾ ಸರ್? ಇಲ್ಲಿ ಇಡ್ಬೋದು ಅಂತಂದ್ರೆ ಇಲ್ಲ. ಇಲ್ಲಾಂದ್ರೆ ಇಲ್ಲಿ ಇಡಬಾರ್ದು, ಮತ್ತೆ ಈ ಲಾಸ್ಟ್ ಇಡ್ಬೇಕು. ಈ ಲಾಸ್ಟ್ ಇಡ್ಬೇಕು. ಈ ಲಾಸ್ಟ್ ಇಟ್ಟು ಇಲ್ಲಿ ವಾಯುದಲ್ಲಿ ಒಂದು ಕಂಬಡ್ ತರ ಕಂಬಡ್ ಹಾಕೋ. ಇಲ್ಲಿ ಸ್ನಾನ ಮಾಡಕ್ಕೆ ಈ ವಾಲ್ಗೆ ಪೂರ್ವದ ವಾಲ್ಗೆ ಪೈಪ್ ಗೀಪ್ ಎಲ್ಲ ಸೆಟ್ ಮಾಡು. ಪೈಪ್ ಇಲ್ಲಿ ಕಡೆ ಇಲ್ಲಿ ಇದು ಯೋಚನೆ ಮಾಡಿದ್ದು ಬಾತ್ರೂಮ್ ಬೇಡ ಅಂದ್ರೆ ಪೂರ್ತಿ ಆರ್ಡರ್ ಮಾಡ್ಕೊಂಡು ಇಲ್ಲಿ ಒಂದು ಕಿಟಕಿ ಕೊಡು. ಇಲ್ಲಿ ಕಿಟಕಿ ರೂಮ್ಗೆ ಇಲ್ಲಿ ಬೇಡ ಅಂದ್ರೆ ಇಲ್ಲೊಂದು ಕಿಟಕಿ ಕೊಟ್ಬಿಡು. ಈ ರೂಮ್ ಎಲ್ಲ ಅಲ್ಲಿವರೆಗೆ ಬರುತ್ತೆ, ಅಲ್ಲಿವರೆಗೆ ಬರುತ್ತೆ. ಅಲ್ಲೊಂದು ಕಿಟಕಿ ಕೊಡು. ಅದ ಡೋರ್ ಎದುರುಗಡೆ ಕಿಟಕಿ. ಇದು ಅಲ್ಲಿ ಡೋರ್ ಬರುತ್ತಲ್ಲ, ಇಲ್ಲಿ ಇದೆಯಲ್ಲ ಇದು, ಅಲ್ಲಿ ತನಕ ಕೊಟ್ಟರೆ ಡೋರ್ ಇಲ್ಲಿ ಕೊಟ್ಟು ಅಲ್ಲೇ ಸರ್, ಅಲ್ಲಿ ಡೋರ್ ಕೊಟ್ಟಾರಲ್ವಾ? ಇದೆಲ್ಲ ಪ್ಯಾಸೇಜ್ ತಾನೆ? ಪ್ಯಾಸೇಜ್. ಅವಾಗ ಇಲ್ಲಿ ಕೊಟ್ಕೋಬೋದಲ್ಲ ಡೋರ್. ಹಿಂಗೆ ಡೋರ್ ಇಲ್ಲಿ ಕೊಟ್ಟಿದ್ದಾರೆ ಸರ್? ಕೊಟ್ಟಿದ್ದಾರೆ. ನಿಮ್ಗೆ ಸುಮ್ನೆ ಕಿಚನ್ ಹೋಗಕ್ಕೆಲ್ಲ ಕೂತು ತಿರ್ಗಾ ಪಿಲ್ಲರ್ ಅದು ಗೋಡೆಗೆ ಏನಾದ್ರು ಇಲ್ಲ ಬರಲ್ಲ, ಕರೆಕ್ಟ್ ಆಗಿ ಬರುತ್ತೆ ನಿಮ್ಗೆ. ಇಲ್ಲಿ ಇದೆಯಲ್ಲ ಕರೆಕ್ಟ್ ಹಿಂಗ್ ಕೊಡು. ಹಿಂಗ್ ಕೊಟ್ಬಿಟ್ಟು ಇದ್ರ ಆಪೋಸಿಟ್ ಕಿಟಕಿ ಕೊಡು. ಅವಾಗ ಆ ಡೋರ್ ಅಲ್ಲಿ ಕೊಟ್ಬಿಡಿ ಬಾತ್ರೂಮ್. ಹೌದು, ಬಾತ್ರೂಮ್ ಡೋರ್ ಅಲ್ಲಿ ಕೊಡು. ಚೆನ್ನಾಗುತ್ತೆ, ಏನಾಗಲ್ಲ. ಸ್ಟ್ರೈಟ್ ಕಿಟಕಿ ಎಲ್ಲ ಕ್ರಾಸ್ ವೆಂಟಿಲೇಷನ್ ಚೆನ್ನಾಗಿರುತ್ತೆ. ಹಿಂಗ್ ಮಾಡ್ಕೊಂಡ್ಬಿಡು. ನಿನ್ಗೆ ಅವಾಗ ಡಿಸ್ಟರ್ಬೆನ್ಸ್ ಇರಲ್ಲ. ಇಲ್ಲಿ ಬೇಕಾದ್ರೆ ಡೈನಿಂಗ್ ಹಿಂಗ್ ಹಾಕೋಬಹುದು. ಇಲ್ಲಿ ಇಲ್ಲೊಂದು ಡೈನಿಂಗ್ ತರ ಹಾಕೋಬಹುದು. ಇದೆಲ್ಲ ವುಡ್ ಅಲ್ಲಿ ಮಾಡಿಸಬಹುದಲ್ಲ ಸರ್ ನೀಟಿಗೆ? ಇಲ್ಲಿ ಹೌದು, ಒಂದು ಪಾರ್ಟಿಷನ್ ಮಾಡಿ. ಯಾಕಂದ್ರೆ ಓಪನ್ ಕಿಚನ್ ಇರುತ್ತಲ್ಲ, ಇರ್ಲಿ, ಅದಕ್ಕೆ ಕಾಣಬಾರದು ಅಂತ ಹೇಳಿ ಇಲ್ಲಿ ಪಾರ್ಟಿಷನ್ ಮಾಡ್ಕೊಂಡು ಇಲ್ಲಿ ಆರ್ಚ್ ಮಾಡ್ಕೊ. ಇದಕ್ಕೂ ಈ ಸೆಂಟರ್ ಓಪನ್ ಕೊಡ್ತೀಯಲ್ಲ ಕಿಟಕಿ, ಅಲ್ಲಿ ಸ್ವಲ್ಪ ಓಪನ್ ಮಾಡ್ಕೊ. ಅಲ್ಲ, ಅದು ಕಾಣಬಾರ್ದು ಅಂತಲೇ ನಾನು. ಹೌದಮ್ಮ, ಅಡಿಗೆ ಮನೆ ಡೈರೆಕ್ಟ್ ಬಂದವ್ರಿಗೆ ಕಾಣಬಾರ್ದು. ಹಂಗ ಹಿಂಗ್ ಮಾಡ್ಬೋದಾ? ಪಾರ್ಟಿಷನ್ ಮಾಡೋಣ, ಅದೇನ್ ತೊಂದ್ರೆ ಇಲ್ಲ. ಇಲ್ಲಿ ಇಟ್ಕೋ, ಏನಾಗಲ್ಲ ಅಣ್ಣ. ಇಲ್ಲಿ ಇಟ್ಬಿಟ್ಟು ಕಿಟಕಿ ಅದು ಮಾಡಕ್ಕೋ. ಆಯ್ತಾ? ಇಲ್ಲೊಂದು ಕಿಟಕಿ ಇಡು. ಇಲ್ಲೊಂದು ಕಿಟಕಿ ಇಡು. ಇಲ್ಲ ಸ್ವಲ್ಪ ಇಲ್ಲೇ ಇರ್ಲಿ. ಇಲ್ಲೇ ಇರ್ಲಿ. ಡೋರ್ ಆಪೋಸಿಟ್ ಬರಲ್ವಲ್ಲ, ಕೊಡ್ಬೋದು. ಇಲ್ಲ ನೀನು ಹಿಂಗೆ ಕೊಡ್ತೀನಿ ಅಂದ್ರೆ ಡೋರು, ಅಲ್ಲಿ ಡೋರು ಅಲ್ಲಿ ಕಿಟಕಿ ಕೊಡ್ಬೇಕು. ಅವ್ರು ನಿಂತವ್ರಲ್ಲ ಅಲ್ಲಿ ಕಿಟಕಿ, ಅಲ್ಲಿ ಡೋರು, ಇಲ್ಲಿ ಕಿಟಕಿ. 3 ಮ್ಯಾಚಿಂಗ್ ಆಗತ್ತೆ. ಇಲ್ಲ ಆದ್ರೆ ಅಲ್ಲಾದ್ರೆ ಅದು ಮ್ಯಾಚಿಂಗ್. ನಿಮ್ ಇಷ್ಟ. ಅದು ಡೋರ್ ಹಿಂಗಿಡ್ತೀರಾ ಹಿಂಗಿರ್ತಾವ, ನೀವು ಸೆಟ್ ಮಾಡ್ಕೊಳ್ಳಿ. ಇಲ್ಲಿಟ್ರೆ ಅಲ್ಲಿ ಕಿಟಕಿ. ಕಬೋರ್ಡ್ ಅಲ್ಲ ಎಲ್ಲಿ ಇಡು ಸರ್? ಯಾವ್ದು ಕಬೋರ್ಡ್ ಕುತ್ಕೊಳೋದು? ಅದೇ ಕಬೋರ್ಡ್ ಈ ಕಡೆ ವಾಯುದಲ್ಲಿ ಇರ್ಬೇಕು. ವಾಯುವ್ಯದಲ್ಲಿ ಇಡ್ಬೇಕು. ಅದ್ರ ಒಳಗಡೆ ವಾಯುದಲ್ಲಿ ಅಲ್ಲಿ ಬರುತ್ತೆ. ಇದು ಎಮರ್ಜೆನ್ಸಿಗೆ ಯೂಸ್ ಮಾಡಕ್ ಹೇಳ್ತಾರೆ. ಹುಷಾರಿಲ್ದಾನೆ. ಹುಷಾರಿಲ್ಲ, ಜ್ವರ ಬಂದಿದೆ, ಎದ್ದೇಳಕ್ಕಾಗಲ್ಲ ಅರ್ಧ ರಾತ್ರಿ ಅಂದ್ರೆ ಹೋಗಿ
ಹಾ ಇಲ್ಲಾಂದ್ರೆ ಯೂಸ್ ಮಾಡಬೇಡಿ ಜಾಸ್ತಿ. ಹೌದಾ, ಇಲ್ಲಿ ಬೇಡವೇ ಬೇಡ ಬರೀ ಸ್ನಾನ ಮನೆ ಮಾಡ್ಕೊಬೋದಾ? ಮಾಡ್ಕೊ. ಹ್ಮ್ ಹ್ಮ್ ಹೆಣ್ಮಕ್ಳೆಲ್ಲ ಆಚೆಗೆ ಹೋಗಲ್ಲ, ಇಲ್ಲಿ ಸ್ನಾನ ಗೀನ ಮಾಡ್ಕೊಂಡು ರೆಡಿ ಆಗಕ್ಕೆ ಸರ್. ಹ್ಮ್ ಹ್ಮ್ ಆಯ್ತಾ, ಹಂಗನ ಮಾಡು. ಅಲ್ಲಿ ಬೇಡಣ, ಇಲ್ಲೊಂದು ನೀನ್ ನಿಂತಿರೋ ಕಡೆ ಒಂದು, ಅಂದ್ರೆ ಇದ್ರಲ್ಲಿ ಕೊಟ್ರೆ ಹ್ಮ್ ಎರಡೇ ಕಡೆ ಕೊಡ್ಬೇಕು. ಇಲ್ಲೊಂದು ಇಲ್ಲೊಂದು ಕೊಡ್ಬೇಕು. ರೂಮ್ ಇದೆಲ್ಲ ಬೇಡ ಅಂದ್ರೆ, ಹ್ಮ್ ಇದು ಬೇಡ ಅಂದ್ರೆ ಅಲ್ಲೊಂದು ದೊಡ್ಡ ಕಿಟಕಿ, ಇಲ್ಲೊಂದು ದೊಡ್ಡ ಕಿಟಕಿ, ದೊಡ್ಡ ರೂಮ್ ಆಗುತ್ತೆ. ಹ್ಮ್ ಹೇಳ ಹ್ಮ್ ಇರ್ಲಿ ಅಲ್ವಾ? ಬಾತ್ರೂಮ್ಗೆ ಅಲ್ಲೊಂದು ನಿಮ್ಗೆ ಅಲ್ಲೊಂದು ಕಿಟಕಿ ಮಾಡಿ ಅಲ್ಲೊಂದು ಸ್ಟ್ರೈಟ್ ಕೊಟ್ಬಿಡು. ಓಕೆನಾ? ಬಾ, ಇದು ಅವಾಗ ಇದು ದೇವ್ರ ಮನೆ ನಿಮ್ಗೆ. ದೇವ್ರ ಮನೆ ಓಕೆನಾ? ಇದು ಪಕ್ಕ ಕರೆಕ್ಟ್ ಆಗಿ ಬರುತ್ತೆ ದೇವ್ರ ಮನೆ. ಇದು ಪೂರ್ವ, ಇದು ಪಶ್ಚಿಮ. ಪಶ್ಚಿಮ ನಮಸ್ಕಾರ ಮಾಡೋದು ಚೆನ್ನಾಗಿರುತ್ತೆ. ಇದ್ರಲ್ಲಿ ಒಂದು ಚಿಕ್ಕ ವೆಂಟಿಲೇಟರ್ ಕೊಡು ಮೇಲೆ ಅಷ್ಟೇ. ವೆಂಟಿಲೇಟರ್ ಅಂತ ಕೊಡು. ಬಾ ಮುಂದಕ್ಕೆ ಬಾ, ಆಯ್ತಾ? ಇದು ಬೇಡ, ಈ ಡೋರ್ ಈಗ ಡೋರ್ ಇಲ್ಲ, ಅಲ್ಲಿ ಬರುತ್ತೆ. ಆಯ್ತಾ? ಇಲ್ಲಿ ಬಂದ್ಬಿಡುತ್ತೆ ಡೋರು, ಅದು ನೀಟಿಗೆ. ಈ ಡೋರು, ಅಲ್ಲಿ ಕಿಟಕಿ. ಇದರಲ್ಲಿ ಕಿಟಕಿ ಒಂದು ಕಟ್ಕೋ, ಸೆಂಟರ್ ಬೇಕಾರೆ. ಸೆಂಟರ್ ಕೊಡ್ಬೋದಾ? ಇಲ್ಲ ಆ ಕಡೆ ವಾಯುಮೂಲೆಯಲ್ಲಿ? ಇಲ್ಲ, ಆ ಕಡೆ ಬೇಡ, ಈ ಕಡೆ ಈಶಾನ್ಯ ಕೊಡ್ಬೇಕು. ಈಶಾನ್ಯನೇ ಕೊಡ್ಬೇಕು. ಇದ್ರಲ್ಲಿ ಕೊಡು, ಲಾಸ್ಟ್ ತಳ್ಬೇಡ, ಈ ಲಾಸ್ಟ್ ಕೊಡು. ಈ ಲಾಸ್ಟ್ ಅಲ್ಲಿ ವೆಂಟಿಲೇಟರ್ ಇಡ್ಬೇಕು. ಬೇಡ ಬೇಡ, ಇಲ್ಲೇ ಇಕ್ಕೋ ಸಾಕು. ವಾಯುಮೂಲೆ ಓಪನ್ ಇರ್ಬೇಕು ಅಂತ ಹೇಳ್ತಾರೆ. ಅದೇ ಚಿಕ್ಕದೇ ಅಲ್ವಾ? ಚಿಕ್ಕದಿರೋದ್ರಿಂದ ಇಲ್ಲಿ ಇಲ್ಲೊಂದು ಕೊಡು, ಅಲ್ಲೊಂದು ಕೊಡು ಸಾಕು. ಇಲ್ಲೊಂದು ಅಲ್ಲೊಂದು ಸಾಕು, ಸರಿನಾ? ಅಷ್ಟೇ. ಇದ್ರ ಎದುರುಗಡೆ ಅದು ಬರುತ್ತೆ ಅಪೋಸಿಟ್. ಇದು ನಾರ್ತ್ ಅಲ್ಲಿ ಇಲ್ಲಿ ಕಿಟಕಿ ಕೊಡು. ಇಲ್ಲಿ ಡೋರ್ ಬರುತ್ತಲ್ಲ, ಇಲ್ಲಿ ಡೋರ್ ಬರುತ್ತೆ. ಇಲ್ಲಿ ದೊಡ್ಡ ಕಿಟಕಿ ಕೊಡು. ನೋಡಪ್ಪ, ಇದು ದೊಡ್ಡ ಕಿಟಕಿ. ಎಷ್ಟು ಗೊತ್ತಾಯ್ತು? 8 ಅಡಿ 8 ಅಡಿ. ಓಕೆ ಸರ್. 8 ಅಡಿ ಟೋಟಲ್ ಇರೋದು. ಲಿಂಟ್ಲಿ 8 ಅಡಿ ಹಾಕ್ಬೇಕು ನೀನು. ಇದೆ ಸರ್? ಹೌದು, ಲಿಂಟ್ಲ್ 8 ಅಡಿ. 8 ಅಡಿ 12 ಅಡಿ ಹೈಟು. 12 ಅಡಿ ಹೈಟು. 12 ಅಡಿ ಹೈಟು, 8 ಅಡಿಗೆ ಹಾಕು. ಎಲ್ಲ ಡೋರು 8 ಅಡಿ 1 ಇಂಚ್, 8 ಅಡಿ 1 ಇಂಚ್ ಡೋರು ಹೈಟ್ ಸರ್. ಡೋರ್ಗಳು. ಮಾಮೂಲಿ 7 ಅಡಿ ಮಾಡ್ತೀರಾ, 8 ಅಡಿ ಮಾಡಿ, ಚೆನ್ನಾಗಿರುತ್ತೆ ಹೈಟು. ಇದೇನ್ ಮಾಡ್ತೀರಾ, 6, 7 ಮಾಡು. 1 ಅಡಿ ಗೋಡೆ ಕಟ್ಟು, ಮತ್ತೆ ಕಿಟಕಿ ಫುಲ್ಲು. ಇದು ಹೇಳೋಣ, 1 ಅಡಿ ಗೋಡೆ, 8 ಅಡಿಗೆ 7 ಅಡಿ ಕಿಟಕಿ. ಹೌದು, ಇಲ್ಲಿ ಅಲ್ಲಿ. ಆಯ್ತಾ? ಇಲ್ಲಿ ಡೋರ್ ಕೊಡ್ತೀಯಲ್ಲ, ಇದು ಕಿಟಕಿ. ಇಲ್ಲಿ ಡೋರು, ಇದು ಕಿಟಕಿ. ಇಲ್ಲಿ ಕಿಟಕಿ. ಅದಕ್ಕೆ ಏನು ಹೊಡೆಯಲ್ಲ, ಅದಕ್ಕೆ ಕಿಟಕಿ ಏನ್ ತೊಂದ್ರೆ ಇಲ್ಲ. ಡೋರ್ ಹೊಡಿಬಾರ್ದು ಕೂತು. ಹೇಳೋಣ, ಇವೆರಡು ಮಾತ್ರ. ಮಿಕ್ಕಿದೆಲ್ಲ ನೀವು ಮಾಮೂಲಿ ಇದೆ. ಮೆಸ್ರಿ, ಮಿಕ್ಕಿದೆಲ್ಲ ಮಾಮೂಲಿ ಇಟ್ಕೊಳ್ಳಿ ನೀವು. ಈ ಪೂರ್ವ ಉತ್ತರ ಸ್ವಲ್ಪ ದೊಡ್ಡದು ಬೇಕು. ಕಿಟಕಿ ಡೋರ್. ಇದು ಮೈನ್ ಡೋರ್ ನಿಮ್ಗೆ ಇದು ಲೆಕ್ಕ ಬರುತ್ತೆ, ರೋಡ್ ಇರೋದ್ರಿಂದ. ಮೈನ್ ಡೋರ್ ಉತ್ತರನೇ. ಉತ್ತರ 4 ಅಡಿ ಇಟ್ರೆ, ಪೂರ್ವ 3.25, 3 ಮುಕ್ಕಾಲು ಇಡ್ರಿ. 3, 6 ಕೊಟ್ಟಿದ್ದಾರೆ. ಅಲ್ಲ ಹೇಳಿದ್ದು, ಅದು 4 ಕೊಡ್ಬೇಕು. ಅದು ಮೈನ್ ಡೋರ್. ಅದಕ್ಕಿಂತ ಕಡಿಮೆ ಇವೆಲ್ಲ ಇರ್ಬೇಕು. ಏನ್ ಮೆಸ್ರಿ? ಆಯ್ತಾ? ಬರೋದ ಜಾಯಿಂಟ್ ಕೊಟ್ಬಿಡ್ಬೇಕಾರೆ, 2 ಜಾಯಿಂಟ್ ಕೊಟ್ಬಿಡು. ಅದು ಇದು ಇಲ್ಲಿ ಬರುತ್ತಲ್ಲ, ಇಲ್ಲಿ ಬರುತ್ತಿದು. ಇಲ್ಲಿ 2.5 ಅಡಿ ಬಿಡ್ತೀವಿ. ಆಯ್ತಾ? ಗೋಡೆ ಕಟ್ತಾರೆ. ಗೋಡೆ ಪಕ್ಕ ಒಂದು ಕಿಟಕಿ ಬರ್ಲಿ, ರೆಕ್ಕೆ. ಏನ ಒಂದು ಮುಖ, ಒಂದು ತಲೆದು, ಒಂದು ಡೋರ್ ಆದ್ಮೇಲೆ ಮತ್ತೆ ಕಿಟಕಿ, ಮತ್ತೆ ಮಾಮೂಲಿ ನಿಮ್ ದೊಡ್ಡ ಕಿಟಕಿ, ಕಂಟಿನ್ಯೂಷನ್ ಕಿಟಕಿ. ಆ ಕಡೆ ಈ ಕಡೆ ಮಾತ್ರ. ಆ ಕಡೆ ಈ ಕಡೆ ಕಿಟಕಿ ಇರಬೇಕು, ಸೆಂಟರ್ ಡೋರ್ ಇರಬೇಕು. ಡಬಲ್ ಕಿಟಕಿ ತರ, ಡಬಲ್ ಕಿಟಕಿ, ಸೆಂಟರ್ ಡೋರ್. ಸಿಂಗಲ್ ಕಿಟಕಿ ಇಡಬಾರ್ದು. ಇಡಬಾರ್ದು, ವಾಸ್ತು ಒಪ್ಪಲ್ಲ. ಇದಕ್ ಬೇಕಾ ಇಟ್ಕೊಳ್ಳಿ ನೀವು. ಇಲ್ಲಿ ಸರ್ ಇದು ಡಬಲ್ ಕಿಟಕಿ, ಅದು ಸಿಂಗಲ್ ಕಿಟಕಿ. ಇದು ಡಬಲ್, ಅದು ಸಿಂಗಲ್ ಇಟ್ಕೋ. ಹೌದು, ಅದು ನಿಮ್ ಇಷ್ಟ. ಅದು ಡಬಲ್ ಇಟ್ಕೊಂಡು 2 ಸೈಡ್ ಕಿಟಕಿ ಇಟ್ಟು ಇಲ್ಲೊಂದು ಕಿಟಕಿ ಇಡ್ಬೇಕಾ? ಹೌದು, ದೊಡ್ಡದು. ಹೇಳ್ತಾರೆ ಬಾಗಿಲಿಗೆ 2 ಸೈಡ್ ಕಿಟಕಿ ಮಾಡಿಸು. ಬಾಗಿಲಿಗೆ ಆ ಕಡೆ ಕಿಟಕಿ, ಈ ಕಡೆ ಕಿಟಕಿ, ಬಾಗಿಲಿಗೆ. ಆಮೇಲೆ ನಾವು ಕಿಟಕಿಯಲ್ಲಿ ಮಾಮೂಲಿ ಕಿಟಕಿನ ನೀನು ಇಲ್ಲೊಂದ್ ಸ್ವಲ್ಪ ಗೋಡೆ ಕಟ್ಟಿ, ಸ್ವಲ್ಪ ಗೋಡೆ ಕಟ್ಬಿಟ್ಟು ನೀನು ಇಲ್ಲಿ ಫುಲ್ 6 ಬೈ ಅಣ್ಣ, ಇದು ಹೈಟ್ 100 ಅಡಿ ಅಣ್ಣ. 8 ಅಡಿಗೆ ಲಿಂಟ್ಲ್ ಹಾಕೋಣ. ಲಿಂಟ್ಲ್ ಹಾಕೊಂಡು 1 ಅಡಿ ಗೋಡೆ ಕಟ್ಕೋ. ಇದಕ್ಕೂ ಅದಕ್ಕೆ ಮಾತ್ರ. ಅದು 3 ಮಾತ್ರ. ಮಿಕ್ಕಿದೆಲ್ಲ ಮಾಮೂಲಿ ಕಿಟಕಿಗಳು. ಇದು ಪೂರ್ವ ಉತ್ತರ ಸ್ವಲ್ಪ ದೊಡ್ಡವು ಅಷ್ಟೇ. ಆಯ್ತಾ? ನೀನು ಮೆಜರ್ಮೆಂಟ್ ಮಾಡ್ಕೋ, ಎಷ್ಟು ಕರೆಕ್ಟ್ ಆಗಿ ಕೊಡೋದು ನಿಮ್ಗೆ. ಬಾಗ್ಲು ಅದನ್ನ ಇಲ್ಲೇ ಅಣ್ಣ, ಇಲ್ಲಿಂದ 3 ಅಡಿ ಬಿಡು. ಇಲ್ಲಿಂದ 3 ಅಡಿ ತಗೊಂಡು ನಿಮ್ಗೆ ಬಾಗಿಲು ತಗೋಣ. ಈ 3 ಅಡಿಯಲ್ಲಿ 1.5 ಅಡಿ ಗೋಡೆ ಕಟ್ಕೋ, 1.5 ಅಡಿ ಕಿಟಕಿ ಕೊಡು. ಕಿಟಕಿ ಮತ್ತೆ 4 ಅಡಿ ಬಾಗ್ಲು. ಆಯ್ತಾ? ಇದ್ರ ಪಕ್ಕ ಕಿಟಕಿ ಅಣ್ಣ. ಆಯ್ತಾ? ಮಿಕ್ಕಿದ್ದು ನಿಂದು ಗೋಡೆ ಕಟ್ಕೊಂಡು ಮಿಕ್ಕಿದ ಒಂದು ಕಿಟಕಿ ಮಾಡ್ಕೊಂಡ್ಬಿಡು. ಆಯ್ತಾ? ಇದ್ರ ಆಪೋಸಿಟ್ ಅಲ್ಲಿ ಬರ್ಬೇಕು ಮತ್ತೆ ಕಿಟಕಿ. ಅಡಿಗೆ ಮನೆಯಲ್ಲಿ, ಆಪೋಸಿಟ್ ಅಡಿಗೆ ಮನೆಯಲ್ಲಿ ಇಲ್ಲಿ 4 ಅಡಿ ಕೊಟ್ರೆ
ಸೇಮ್ ಅಲ್ಲಿ ಒಂದು 3 4 ಕಡೆ 4 ಕೊಟ್ಕೊಳ್ಳಿ ಕಿಟಕಿ. ಸರಿ ಸರಿ ಆಯ್ತು. ಆಯ್ತಾ? ಬಾಗಿಲು ಸೈಟು ಹೌದು. ದಕ್ಷಿಣದಲ್ಲಿ ಹಾ ಇದೆ ಅಷ್ಟೇ. ಇದು ಇಲ್ಲಿ ಕಡೆ ಬರುತ್ತಣ್ಣ, ಸ್ವಲ್ಪ ಇದು ಲಾಸ್ಟ್ ಬರುತ್ತೆ ಸ್ವಲ್ಪ. ಇಲ್ಲೊಂಚೂರು ಇದು 1.5 ಅಡಿ ಬಿಟ್ಟೇನು. ಇಲ್ಲಿ ಕಿಟಕಿ ಬಾಗಿಲು ಕೊಡ್ತೀರಾ, ಆಯ್ತಾ? ಇದು ಗೋಡೆನೇ ಇರ್ಲಿ. ಇದು ಬೇಕಾದ್ರೆ ಫುಲ್ ಕಿಟಕಿ ಮಾಡ್ಕೊಳ್ಳಿ, ಈ ಕಡೆಗೆ ಫುಲ್ ಕಿಟಕಿ ಮಾಡ್ಕೊಳ್ಳಿ. ಸರಿ ಇಲ್ಲಿಂದ ಸ್ಟ್ರೈಟ್ ಡೋರ್ ಅಲ್ಲಿ ಬರುತ್ತಣ್ಣ, ಬೂಮ್, ಸರಿ ಅದ್ರ ಆಪೋಸಿಟ್. ಅದ್ರ ಆಪೋಸಿಟ್ ಹಿಂದೆ ಕಿಟಕಿ. ಅಲ್ಲಿಗೆ ಸ್ಟ್ರೈಟು. ಸ್ಟ್ರೈಟ್ 3 ಕುತ್ತೊಡಿಬಾರ್ದು, ಹಿಂಗೆ ಸ್ಟ್ರೈಟ್ ಮಾಡ್ಕೊಳ್ಳಿ, ಸರಿ ಆಯ್ತು. ಆಯ್ತಾ? ನಿಮ್ಗೆ ಹೇಳ್ಬಿಟ್ಟೆ ನೋಡಿ, ಇಲ್ಲೇ ಅಷ್ಟೇ. ಬಾಗಿಲು ಹ್ಮ್ ಇಡುವಂಬ ಬಾಗಿಲು ಅಲ್ಲಿ ಕಿಟಕಿ. ಹಾ ಹಾ. ಸ್ಟ್ರೈಟ್. ಆಯ್ತಾ? ಇಲ್ಲಣ್ಣ, ಇಲ್ಲಿ ಈ ಕಡೆ ನೀವು ಈ ಕಡೆ ಡೋರ್ ಇಡಂಗಿದ್ರೆ ಇಲ್ಲಿ ಕೊಡ್ತೀನಿ, ಹಾ ಇಲ್ಲಿ ಕೊಡ್ತೀನಿ ಆಪೋಸಿಟ್. ಓಕೆ ಸರ್. ಇಲ್ಲ ಅಂದ್ರೆ ಸೆಂಟ್ರಿಗೆ ಹಾಕೊಂಬಿಡಿ, ಹ್ಮ್ ಹ್ಮ್ ಎರಡಕ್ಕೂ ಸೇರಿ ಸೆಂಟ್ರ್ ಹಾಕೊಂಡ್. ಹಾ ಹಂಗೆ ಮಾಡೋಣ. ಇದು ಸೆಂಟ್ರಿಗೆ ಹಾಕೊಂಬಿಡೋಣ. ಹ್ಮ್ ಹ್ಮ್ ಇದು ಸೇಮ್ ಅಲ್ಲಿ ತರನೇ 1 ಅಡಿ ಗೋಡೆ, 7 ಅಡಿ ಇದು 8 ಅಡಿ ಲಿಂಟ್ಲಿಗೆ 7 ಅಡಿ ಇದು ಕಿಟಕಿ, ದೊಡ್ಡ ಕಿಟಕಿ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟು ಮಾಡ್ಕೊಂಡ್ರೆ ಬಂಬಾಟಾಗತ್ತೆ. ಇದು ಇದ್ರಲ್ಲಿ ಮಾಮೂಲಿ ಕಿಟಕಿ, ಇದಕ್ಕೆ ಇಲ್ಲೂ ಕಿಟಕಿ ಇಲ್ಲೂ ಕಿಟಕಿ. ಹೌದು, ಸ್ಟ್ರೈಟ್ ಸ್ಟ್ರೈಟ್. ಆಯ್ತಾ? ಸರಿ, ಇಲ್ಲಿ ಮಧ್ಯದಲ್ಲಿ ಇಟ್ಟರೆ ಇದು ಗೋಡೆ ಅಡ್ಡ ಬರುತ್ತಲ್ಲ, ಯಾವ್ದು? ಅಲ್ಲಿ ಒಳಗಡೆ ಒಳಗಡೆ ಅಲ್ಲಿ ಕಾಣದ ರೂಮ್ ಅಲ್ಲಿ. ಅದೇ ಒಳಗಡೆ ಇಟ್ಕೊಂಡಿದ್ದೀರಾ, ಅದಕ್ಕೂ ಇದು ಮುಚ್ಚಿಬಿಡುತ್ತಲ್ಲ, ಇದು ಹಾ ಹಾ. ಕ್ಲೋಸ್ ಆಗ್ಬಿಡುತ್ತೆ. ಹಿಂಗೆ ಎಂಟ್ರಿ ಆಗ್ತಾರೆ, ಹಿಂಗ್ ಓಡುತ್ತೆ. ಈ ಕಡೆ ಬಾಕ್ಲ ಸರ್ ಈಗ? ಹೌದು, ಹಿಂಗೆ ಹಿಂಗ ಕೊಡು. ಹಿಂಗೆ ಕೊಡು. ಆ ಬಾಕ್ಲು ಅಲ್ಲಿ. ಹಾ, ಆ ಬಾಗ್ಲಲ್ಲಿ. ಹ್ಮ್ ಹ್ಮ್ ಆಯ್ತಾ? ಹ್ಮ್ ಇದು ಉತ್ತರ ಆಗುತ್ತೆ. ಕ್ಯಾನ್ಸಲ್ ಆಗೋದು. ಆ ದೇವ್ರ ಮನೆ ಇಲ್ಲಿ ಕೊಟ್ಬಿಡೋಣ. ಇದೇ ದೇವ್ರ ಮನೆ. ಅದೇ ದೇವ್ರ ಮನೆ. ಬಾತ್ರೂಮ್ ಬೇಡ, ಬಾತ್ರೂಮ್ ಅದು ಒಂದಿರ್ಲಿ ಸಾಕು. ಇವರಿಗೆ ಮತ್ತೆ ಈ ರೂಮ್ಗೆ ಯಾರೂಮ್ಗೆ? ಈ ರೂಮ್ಗೆ ಆಚೆ ಕಡೆ ಆಚೆ ಕಡೆನೆ. ಆಚೆ ಕಡೆ ಎಲ್ಲಿ ಸರ್? ಕೆನಪಿ ಕೆಳಗಡೆ ಮಾಡ್ಬೋದು ಅಲ್ಲಿ? ನಾನು ಹೇಳ್ತೀನಿ, ಅದು ಸೆಟ್ ಮಾಡಿ. ಮೆಟ್ಲು ಕೆಳಗೆ. ಮೆಟ್ಲು ಕೆಳಗಡೆ. ಮೆಟ್ಲು ಕೆಳಗಡೆ ಮಾಡಬಾರ್ದು. ನಾನು ಹೇಳ್ತೀನಿ, ಮನೆಗೆ ಟಚ್ ಆಗಿದ್ದೀರಾ, ಕಾಂಪೌಂಡ್ ಟಚ್ ಆಗಿದ್ದೀರಾ ಮಾಡ್ಬೇಕು. ಈಗ ಅದ್ರ ಪಕ್ಕ ಎಲ್ಲಾದ್ರೂ ಸಪ್ರೇಟ್ ಆಗಿ ಯಾವ್ದಕ್ಕೂ ಟಚ್ ಆಗಬಾರ್ದು. ಮನೆಗೂ ಕಾಂಪೌಂಡ್ಗೂ. ಹೌದು ಹೌದು. ಮನೆ ಮೆಟ್ಲು ಕೆಳಗಡೆ ಎಲ್ಲರೂ ಹಾಕ್ತಾರೆ, ನಿಮ್ ಕಡೆ ಎಲ್ಲ ನೋಡಿದೀನಿ. ತಗೊಂಡೋಗಿ ಎಲ್ಲ ಮೆಟ್ಲು ಕಡೆ ಹಾಕ್ಬಿಡ್ತಾರೆ. ಮೆಟ್ಲು ಕಡೆ ಹಾಕ್ಬಾರ್ದು. ನೋಡಿ ಇಲ್ಲಿ ಬರ್ತದಲ್ಲಣ್ಣ, ಇಲ್ಲಿಗೆ ಇದೆಲ್ಲ ಇಲ್ಲಿಂದ ಮೆಟ್ಲು ತಾನೇ ಹಾಕೊಳ್ಳೋದು ನೀನು. ಇಲ್ಲಿಂದ ಮೆಟ್ಲು ಇಲ್ಲ, ನೀನು ಇದು ಈಶಾನ್ಯಕ್ಕೆ ಹಾಕ್ಬೇಡ. ಮೆಟ್ಲು ಈಶಾನ್ಯಕ್ಕೆ ಹಾಕ್ಬಾರ್ದು, ಅಳತೆ ಸ್ವಲ್ಪ ಇಲ್ಲಿಂದಾನೆ ತಗೋಬೇಕು. ಅರ್ಧದಿಂದ ಆ ಕಡೆ ತಗೊಂಡು. ಆ ಮೇಲ್ದು ಬೇಕಾದ್ರೆ ಜಾಸ್ತಿ ತಗೋ, ಮೇಲ್ಗಡೆ. ಇದು 3 ಅಡಿ ಟ್ಯಾಪ್ ಐತಾ? ನೀವು ಇಲ್ಲಿಂದ ಮಾತ್ರ ಸ್ಟಾರ್ಟ್ ಮಾಡ್ಕೊ. ತಮ್ಮ ಇವುಗಳ ಈಗ ಅರ್ಧದಿಂದ ಈ ಕಡೆ ಕಲ್ವಿ ಈಶಾನ್ ಮೂಲೆ. ಹೌದು. ಅರ್ಧದಿಂದ ಈ ಕಡೆ. ಅರ್ಧದಿಂದ ಈ ಕಡೆಗೆ. ಹೌದು, ಅರ್ಧದಿಂದ ಈ ಕಡೆ ತಗೋ ಅಷ್ಟೇ. ಅರ್ಧದಿಂದ ಆ ಕಡೆ ತಗೋ. ಅಷ್ಟೇ, ಅರ್ಧದಿಂದ ಆಚೆ ತಗೋ. ಹಿಂಗ ಲ್ಯಾಂಡಿಂಗ್ ಹೆಂಗ್ ತಗೋಗ್ತೀಯ? ಹಿಂಗ್ ಹೋಗ್ತೀಯ ಫಸ್ಟ್? ಹಂಗ ಹೋಗ್ತೀಯ? ಹಂಗೆ ಹಂಗೆ ಹಿಂಗ್ ಹೋಗ್ತೀಯಾ? ಹಿಂಗೋಗಿ ಹಾ, ಹಿಂಗೋಗಿ ಹಂಗ್ ಬರೋದು. ಲ್ಯಾಂಡಿಂಗ್ ಬಂದಿದೆ. ಓಕೆ, ಮತ್ತೆ ತಿಳ್ಕೊಂಡು ಹಿಂಗ್ ಮ್ಯಾಕೆ. ಹಿಂಗ್ ಬಾ. ಇದ್ರ ಪಕ್ಕ ಜಾಗ ಇರುತ್ತೆ. ಸರಿ. ಇಲ್ಲಿ ಒಂದು ವಾಶ್ರೂಮ್ ಮಾಡ್ಕೊಳ್ಳೋರ್ಗೆ, ಅಂದ್ರೆ ಟಾಯ್ಲೆಟ್, ಅಂಡ ಒಲೆ, ನೀರ್ ಕಾಯಿಸೋದು ಎಲ್ಲ ಇಲ್ಲೊಂದು ಸೆಟ್ ಮಾಡ್ಕೊ. ಇದಕ್ಕೆ ಟಚ್ ಮಾಡಬೇಡ. ಇದಕ್ಕೂ ಟಚ್ ಇಲ್ಲ, ಕಾಂಪೌಂಡ್ ಟಚ್ ಇಲ್ಲ. ಟಚ್ ಇಲ್ಲ. ಸೆಂಟ್ರಲ್ ಮಾಡ್ಬೋದು. ಸೆಂಟ್ರಲ್ ಮಾಡಿ ಹಳ್ಳ ಅಲ್ಲಿ ಕೊಡ್ಬೇಡ, ಸ್ವಲ್ಪ ಮುಂದಕ್ಕೆ ಹೋಗಿ ಕೊಡ್ಬೇಕು. ಹಳ್ಳ ಎಲ್ಲಿ ಕೊಡ್ತೀರಿ? ಇದು ಫಿಟ್ ಫಿಟ್ ಎಲ್ಲಿ ಸರ್? ಅದು ಎಲ್ಲಿ ಕೊಡ್ತೀರಾ? ಇಲ್ಲ, ನಮ್ಗೆ ನಿಮ್ಮ ಸೈಟ್ ಅಲ್ಲಿ ಸೆಂಟ್ರಲ್ ಇಲ್ಲ, ಸೈಟ್ಗೆ ಸೆಂಟ್ರಲ್ ಉತ್ತರ ಬರುತ್ತಲ್ಲ, ಅದರಿಂದ ಸ್ವಲ್ಪ ಹಿಂಗೆ ಈ ಕಡೆ ಆ ಕಡೆ ಸೇರ್ಸಿಡ್ಬೇಕು. ಸೆಂಟ್ರ್ ಇಡಬಾರ್ದು, ಸ್ವಲ್ಪ ಆ ಕಡೆ. ಹಾ ಆಯ್ತು, ಸ್ವಲ್ಪ ಸೆಂಟರ್ ಮಾಡ್ಕೊಂಡು ಇದು ಸೆಂಟರ್ಗಿಂದ ಆ ಕಡೆ ಸೆಂಟರ್ಗಿಂದ ಸ್ವಲ್ಪ ಒಂಚೂರು ಹಂಗ್ ಮಾಡಿ. ಓಕೆನಾ? ಬಿಟ್ಟು ಅಲ್ಲೇ ಇಟ್ಕೋ ಫಿಟ್ಟು. ಸಂಪು ಎಲ್ಲಿ ಕೊಟ್ಟಿದ್ದೀರಾ? ಸಂಪು ಇಲ್ಲಿ ಸರ್. ಮಾಡ್ಬಿಟ್ಟಿದ್ಯಾ ಆಲ್ರೆಡಿ? ಇಲ್ಲ, ಮಾಡಿಲ್ಲ, ಏನು ಮಾಡಿಲ್ಲ. ಮಾಡಿಲ್ಲ. ಇವಾಗ ಇಲ್ಲೇ ಸೆಟ್ ಮಾಡ್ಬೇಕು. ಇಲ್ಲೇ ಸೆಟ್ ಮಾಡು. ಇಲ್ಲಿ ಇಲ್ಲೇ ಸೆಟ್ ಮಾಡು. ಇಲ್ಲೇ ಮಾಡ್ಬೇಕು. ಇಲ್ಲ ಹಿಂಗ್ ಮಾಡ್ಬೇಕು. ಇಲ್ಲ ಹಿಂಗ್ ಮಾಡ್ಬೇಕು. ಇಲ್ಲಿ ಈ ಕಡೆ ಈ ಕಾರ್ನರ್ ಇಂದ ಹಿಂಗ್ ಮಾಡ್ಬೇಕು. ಅದು ಕರ್ನಾಟಕ ಟಚ್ ಆಗೋ ತರ. ಕರ್ನಾಟಕ ಟಚ್ ಆಗ್ಬೇಕು. ಹೌದು, ಹಿಂಗೆ ಅಲ್ಲಿಂದ ಈ ಕರ್ನಾಟಕ ಅಂದ್ರೆ ಈ ಮನೆಗೆ ಇದು ಅಲ್ವಾ ಸರ್ ಕರ್ನಾಟಕ? ಅಲ್ಲ, ನೀನ್ ದಾರ ಕಟ್ಟಲ್ಲಿಂದ ಆ ಮೂಲೆಯಿಂದ ದಾರ ಕಟ್ಟು ಇಲ್ಲಿಗೆ ಕಟ್ಟಿದಾಗ ಈ ಮೂಲೆ ಟಚ್ ಆಗ್ಬೇಕು ಅಷ್ಟೇ. ಇದು ಕರ್ನಾಟಕ. ಹಂಗ ಮಾಡಿದ್ರೆ ಅಲ್ಲಿ ಟಚ್ ಆಗ್ಬೇಕು, ಹಿಂಗ್ ಮಾಡಿದ್ರೆ ಅಲ್ಲಿ ಟಚ್ ಆಗ್ಬೇಕು. ಆಯ್ತಾ? ಬ್ರಹ್ಮಸ್ಥಾನ ಎಲ್ಲಿ ಬರುತ್ತೆ? ಲೆಕ್ಕ ಬ್ರಹ್ಮಸ್ಥಾನ ಎಲ್ಲಿ ಬರುತ್ತೆ? ಎಲ್ಲಿ? ಅಲ್ಲಿ ಗೋಡೆ ಬರ್ತಾ ಇದೆ. ಏನ್ ಬರ್ತಾ ಇದೆ ನೋಡಿ? ಬರಲ್ವಾ? ಸರಿ, ಅಲ್ಲಿ ಬರುತ್ತಾ? ಸರಿ, ಓಕೆ, ಹಂಗಾರೆ ತೊಂದರೆ ಇಲ್ಲ. ಓಕೆ, ಕರೆಕ್ಟ್ ಇದೆ ಎಲ್ಲ ಪ್ಲಾನಿಂಗ್. ಇದು ಇಲ್ಲಿ ಸಂಪ ಇವಾಗ ಮಾಡ್ಬೋದಾ ಸರ್? ಸಂಪು ಮಾಡ್ಬೋದು. ಹಳೆ ಮನೆ ಇರೋದ್ರಿಂದ ಅದೇ ಸ್ವಲ್ಪ ವಾಯುಮೂಲೆ ಹಳ್ಳ ಆಗತ್ತೆ ಈಗ. ಅದಕ್ಕೆ ಅದನ್ನ ಸ್ವಲ್ಪ ಏನಾದ್ರು ಕಟ್ಬಿಡು, ಅಡ್ಡ ಕಟ್ಬಿಟ್ಟು ಮಾಡ್ಬೇಕಾದ್ರೆ. ಅದಕ್ಕೆ ಅಲ್ಲ ಕಿತ್ತರೆ ಸರ್ ಆಗುತ್ತೆ. ಕಿಳ್ಳೇಬೇಕಾ? ಅದನ್ನ ಇಟ್ಕೊಂಡ್ರೆ ನಡೀತೈತೆ ಸರ್. ಯಾವ್ದು? ಇಲ್ಲ, ಇಟ್ಕೊಂಡ್ರೆ ನಡೀತಾ. ಪೂರ್ವ ಅಡ್ಡ ಇದೆಯಲ್ಲ, ಅಡ್ಡ ಇದೆ. ನಿಮ್ದೇ ಪ್ರಾಪರ್ಟಿ, ನಿಮ್ದೇ ಅಡ್ಡ. ಮುಂದೆ ಪೂರ್ವ ಹಿಂಗಿರ್ಬೇಕು, ಬೈಲು ಫುಲ್ಲು. ಅವಾಗ ಇಂಪ್ರೂವ್ಮೆಂಟ್ ಚೆನ್ನಾಗಾಗ್ತಿವಿ. ಆಯ್ತಾ? ಬೇಕಾದ್ರೆ ಆ ಕಡೆ ಎಲ್ಲ ಉಳಿಸ್ಕೊಳ್ಳಿ. ಇಲ್ಲಾದ್ರೂ ತೆಗೀರಿ ಪೂರ್ವ ಎದುರುಗಡೆ, ಬಾಗ್ಲ ಎದುರುಗಡೆ ಪೂರ್ತಿ ತೆಗಿಬೇಕು. ಪೂರ್ತಿ ತೆಗೆದ್ಬಿಡಿ. ಆ ಕಡೆ ಹಸುಗೆ ಬೇರೆ ಕಡೆ ಹಾಕೊಳ್ಳಿ ಬೇಕಾದ್ರೆ. ಅಷ್ಟೇ, ಹಂಗ್ ಮಾಡ್ರಿ ಸಾಕು. ಎಷ್ಟು ಮಾಡ್ಕೊಂಡ್ರೆ
ಸಂಪು ಎಷ್ಟೆಷ್ಟು ಇಲ್ಲಿಂದ ಅಲ್ಲಿ ಮಾಡ್ಬೋದು ಸರ್? ಇಲ್ಲಿಗನ ಮಾಡ್ಬೋದಾ? ಎಲ್ಗನ ಈ ಕಾಲಂ ಬಂದಿದ್ಯಲ್ಲ ಸರ್? ಇಲ್ಲ ಹಂಗ ಮಾಡ್ಬೇಡ. ಮಾಡಿದ್ರೆ ಇಲ್ಲಿ ಇಲ್ಲ ಮಾಡಿದ್ರೆ ಪೂರ್ವ, ಇಲ್ಲ ಮಾಡಿದ್ರೆ ಪೂರ್ವ ಹಾಕ್ಬೇಕು, ಇಲ್ಲ ಉತ್ತರ ಹಾಕ್ಬೇಕು. ಉತ್ತರ ಹಾಕಿದ್ರೆ ಪಿಲ್ಲರ್ ಇಂದ ಆಚೆಗೆ ಹೋಗುತ್ತಲ್ಲ, ಇದ್ರಲ್ಲೇ ಸೆಟ್ ಮಾಡ್ಕೊ. ಯಾಕಂದ್ರೆ ನೀವು ಜಾಸ್ತಿ ಇಲ್ಲಿ ಓಡಾಡಲ್ಲ. ಯಾಕಂದ್ರೆ ಜಾಸ್ತಿ ನೀವು ಅಲ್ಲಿ ಓಡಾಡ್ತೀರ ಉತ್ತರದಲ್ಲಿ, ಅವಾಗ ಸಂಪು ಖಾಲಿ ಇದ್ರೆ ಓಡಾಡಬಾರ್ದು ಸಂಪ್ ಮೇಲೆ. ಅರ್ಥ ಆಯ್ತಾ? ಅದಕ್ಕೆ ಈ ಕಡೆ ಸೈಡ್ಗೆ ಇರ್ಲಿ ಅದು. ಈ ಕಡೆ ನೀವು ಜಾಸ್ತಿ ಓಡಾಡುದಿಲ್ಲ. ಸಂಪ್ ಖಾಲಿ ಆಗೋಯ್ತು, ನೀರ್ ಖಾಲಿ ಆಯ್ತು 3 ದಿವಸ ಆದ್ರ ಮೇಲೆ ಓಡಾಡಬಾರ್ದು. ಸರ್ ಇದು ಪಾಯದಿಂದನಾ? ಇಲ್ಲಿಂದ ಅಲ್ಲಿಂದ ಸೆಟ್ ಮಾಡ್ಕೊ. ಕರ್ನಾಟಕ ಹೆಂಗ್ ಟಚ್ ಆಗುತ್ತೆ ಸರ್? ಆಗುತ್ತೆ, ಅಲ್ಲಿಂದ ಅಲ್ಲಿಗೆ ಬರುತ್ತೆ ನಿಮ್ಗೆ. ಕಾರ್ನರ್ ಬರುತ್ತಪ್ಪ ಅಲ್ಲಿಂದ ಇಲ್ಲಿಗೆ ಹಾಕೋಪ, ಇಲ್ಲಿಗೆ ಹಾಕೊಂಡ್ರೆ ಅವಾಗ ಟಚ್ ಆಗುತ್ತೆ. ಪಾಯ ಟಚ್ ಮಾಡೋದು? ಇಲ್ಲ, ಕಾರ್ನರ್ ಇನ್ ಸ್ವಲ್ಪ ಇಲ್ಲಿವರೆಗೂ ಹಾಕೋ, ಅವಾಗ ಕಾರ್ನರ್ ಟಚ್ ಆಗುತ್ತೆ ನಿಮ್ಗೆ ಆಟೋಮೆಟಿಕ್. ಸೆಟ್ ಮಾಡ್ಕೊಂಡು ಹಿಂಗ ಅದಕ್ಕೆ ಟಚ್ ಅಲ್ಲ, ಆ ದಾರ ಕಟ್ಟು. ಒಂದು ಮೂಲೆ ಸಿಗ್ಬೇಕು ಅಂತ. ಮೂಲೆ ಸಿಗ್ಬೇಕು. ನೀನು ಅಲ್ಲಿಂದ ಕಾಣುತ್ತಲ್ಲ ಇದು, ಅಲ್ಲಿಂದ ಕಾಣುತ್ತಲ್ಲ, ಆ ದಾರ ಕಟ್ಟು. ಅದು ಕೊಟ್ಟೆ ಸ್ಟ್ರೈಟ್ ಕಾಣಂಗ ದಾರ ಕಟ್ಟಿ ಇದಕ್ ಟಚ್ ಮಾಡಬಾರ್ದು. ಇಲ್ಲೊಂದು ಬಿಟ್ಟು ಮಾಡ್ಕೊಂತ ಬಿಡು. ಇಲ್ಲಿ ಮಾಡಿ ಹಿಂಗೆ ದಾರ ಕಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡು ಕಟ್ತೀವಲ್ಲ, ಆ ಸಂಪಿ ಮೇಲೆ ದಾರ ಬರಂಗೆ, ಸಂಪ್ ಮೇಲೆ ಆ ಕಾರ್ನರ್ ಟಚ್ ಆಗ್ಬೇಕು ಅಷ್ಟೇ. ಗೊತ್ತಾಯ್ತು. ಈಗ ಏನ ದೊಡ್ಡವ್ರು ಹೇಳ್ತಾರೆ, ಇದು ಆತರ ಕರ್ಣರೇಖೆ ಟಚ್ ಆದ್ರೆ ನಮ್ಮಮ್ಮ ಆಸ್ತಿ ನಮ್ಮ ಮಕ್ಳು ತಿಂತಾರೆ ಅನುಭವಿಸ್ತಾರೆ ಅಂತ ನಾವು ಹಂಗ ಮುಂದುವರ್ಸ್ಕೊಂಡು ಅಲ್ವಾ ಅಣ್ಣ? ದೊಡ್ಡವ್ರು ಹೇಳಿದ್ ಅನುಭವಿಸ್ಕೊಂಡು ಹೋಗ್ಬೇಕು. ಅದ ಇಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ಮಾಡಿದ್ರೆ ಹುಡುಗ ನಿಂತಿರತ್ತವ, ಅದು ಟಚ್ ಆದಂಗೆ ಹಿಂಗ್ ಬರುತ್ತೆ. ನೋಡ ಲೆಕ್ಕ ಸೆಂಟ್ರಿಗೆ ಅಲ್ಲಪ್ಪ, ಇದು ಲೆಕ್ಕ ತಗೋಬೇಕು ಅಂತ ಹೇಳ್ತಿರೋದು. ಪಾಯಕ್ ಸೆಂಟರ್, ಪಾಯ ಸೆಂಟ್ರಿಗೆ ಆದ್ರೆ ಇದು ಟಚ್ ಮಾಡ್ಲೇಬೇಕು. ಟಚ್ ಮಾಡಿ ಹಂಗಿಂದ ದಾರ ಕಟ್ಟಿ ಸ್ವಲ್ಪ ಹಿಂಗೆ ಹಿಂಗ್ ಕಟ್ಕೊಂಡು ಹಿಂಗೆ ಇಲ್ಲಿಗನ ಕಟ್ಬೋದು. ಕಟ್ಟಿ ಅಲ್ಲಿ ಟಚ್ ಮಾಡ್ಕೊ ಅಷ್ಟೇ. ಹಿಂಗೆ ಲಾಸ್ಟ್ ಬರ ಗೋಡೆ ಟಚ್ ಆಗ್ಬೇಕಷ್ಟೇ. ಮಾಡ್ತಾರೆ ಬಿಡು, ಅವ್ರಿಗೆ ಗೊತ್ತಾಯ್ತು. ಬಾ ಸರ್, ಇದು ಇಲ್ಲಿಗನ ತಗೊಂಬೋದಾ ಸಂಪ? ಅಲ್ಲ, ಇದು ನೀರು ಇಷ್ಟೇ ಇರ್ಬೇಕು ನೀರಲ್ಲಿ ಒಳಗಡೆ. ಗೋಡೆ ಆಚೆ ಹೋದ್ರು ಪರವಾಗಿಲ್ಲ, ನೀರ್ ಇಲ್ಲಿಗೆ ಇರ್ಲಿ. ನೀರು ಒಳಗಡೆನೆ ಇರ್ಬೇಕು, ಗೋಡೆ ಬಿಟ್ಟು. ಹಂಗೆ ಸೆಟ್ ಮಾಡ್ಕೊ. ನೀವು ಜಾಸ್ತಿ ಅಲ್ಲೋಡಾಡ್ತೀರಾ, ಅದರಿಂದ ಇದೇನು ತೊಂದರೆ ಇಲ್ಲ. ಮಾಡ್ಬೋದಾ ಸರ್? ಸ್ಟಾರ್ಟ್ ಮಾಡ್ಬೋದಾ? ಮಾಡ್ಬೋದು, ಬಟ್ ಅದೇ ಅದು ನೋಡ್ಕೊ ನಮ್ಮ ಮನೆಗೆ. ಇಲ್ಲಾಂದ್ರೆ ಇಲ್ಲೊಂದು ಏನೋ ಶೀಟ್ ಗಿಟ್ ಕಟ್ಬಿಡಿ. ಇಲ್ಲಿಂದ ಇಲ್ಲಿ ಟಚ್ ಆಗಿದ್ದೀರಾ, ಅಲ್ಲಿಂದ ಇಲ್ಲಿಗೆ ಒಂದು ಶೀಟ್ ಹಾಕಿ ಸುಮಾರು ಅಡ್ಡ ಮಾಡ್ಬೇಕು. ತಗಡ್ ಶೀಟ್ ಹಾಕಿ ಅಡ್ಡ ಮಾಡ್ಬಿಟ್ಟು ತಗೋ ಅಷ್ಟೇ. ಅದಕ್ಕೆ ನಿಲ್ಸಿದೆ ಸಂಪು. ಅಲ್ಲ, ಸ್ವಲ್ಪ ಒಂದ್ ಮೋಲ್ಡ್ ಆಗ್ಲಿ ಇರೋ ಅರ್ಜೆಂಟ್. ಯಾಕೆ ನೀರಿಗೆ ಕ್ಯೂರಿಂಗ್ ಎಲ್ಲ ಸಮಸ್ಯೆ ಸರ್, ಅದೊಂದೇ. ಒಂದ್ ಮೋಲ್ಡ್ ಹಾಕ್ಬಿಟ್ಮೇಲೆ ಒಂದ್ ಮೋಲ್ಡ್ ಹಾಕ್ಬಿಡು ಫಸ್ಟ್. ಒಂದ್ ಮೋಲ್ಡ್ ಹಾಕಿ ಆಮೇಲೆ ಬೇಕಾದ್ರೆ ಇದು ಮನೆ ಆಗ್ಬಿಡುತ್ತೆ ಮೋಲ್ಡ್ ಆದ ತಕ್ಷಣ. ಅವಾಗ ನೀವು ಹಳ್ಳ ತೆಗೆದ್ರು ನಿನ್ಗೆ ಇದು ಎಳಿತದೆ, ವಾಸ್ತು ಇದು ನಿನ್ಗೆ ತಗೊಳುತ್ತೆ. ಅವಾಗ ಅದು ಮೈನಸ್ ಆಗತ್ತೆ ನಿಂಗೆ. ಮೋಲ್ಡ್ ಹಾಕ್ದಿರ ನಿಮ್ ಹಳ್ಳ ಮಾಡಿದಾಗ ಈ ಮನೆಗೆ ಎಫೆಕ್ಟ್, ವಾಯುಮೂಲ ಹಳ್ಳ ಆಗತ್ತಲ್ಲ. ಹಳ್ಳ ಆಗುತ್ತೆ. ವಾಯುಮೂಲ ಅಂದ್ರೆ ವ್ಯವಹಾರ. ಇರು ಮೋಲ್ಡ್ ಹಾಕೋರ್ಗೆ ಯಾಕೆ ಅರ್ಜೆಂಟ್ ಮಾಡ್ತೀನಿ. ಇನ್ನೇನು ಸ್ವಲ್ಪ ಟ್ಯಾಂಕರ್ ಗಿಂಕರ್ ಇಟ್ಕೊ ಒಂದ್ ದಿವಸ. ಇದೆ ಒಂದ್ ಸ್ವಲ್ಪ ಸಂಪು ಮನೆ ಮುಂದೆ, ಅಲ್ಲಿಂದ ಹೊಡ್ಕೊಡ್ರಿ. ಇನ್ನೇನ್ ಮಾಡ್ತೀಯ, ಅಲ್ಲಿಂದಾನೆ ಹೊಡಿತಾರೆ. ಒಂದ್ ಮೋಲ್ಡ್ ಹಾಕ್ಬಿಟ್ಟು ನೀನ್ ಆಮೇಲೆ ಬೇಕಾದ್ರೆ ಸೆಟ್ ಮಾಡ್ಕೊ. ಮೇಲೆ ಸ್ಟಾರ್ಟ್ ಮಾಡ್ತಿಲ್ಲ ಗೋಡೆ, ಅವಾಗ ಸ್ಟಾರ್ಟ್ ಮಾಡ್ಬಿಡು. ಒಂದ್ ಮೋಲ್ಡ್ ಹಾಕೋರ್ಗು ಮನೆ ಆಗಲ್ಲ ಅಣ್ಣ. ಒಂದ್ ಮೋಲ್ಡ್ ಹಾಕಿದ್ರೆ ಇದು ವಾಸ್ತು ಸೆಟ್ ಆಗತ್ತೆ. ಅವಾಗ ಈ ಮನೆ ನಿಮ್ ಕೆಲಸ ಮಾಡುತ್ತೆ. ಇದು ಮೈನಸ್ ಆದ್ರೂ ಇದು ಎಳ್ಕೊಳತ್ತೆ ಅಂತ. ಈಗ ಯಾವ್ದೋ ಒಂದ್ ಎಲ್ಲೋ ಅರ್ಥ ಇದೀವಿ, ಒಂದ್ ಹಗ್ಗ ಬಿಟ್ರೆ ಒಂದ್ ಹಗ್ಗ ಹಿಡ್ಕೋಬೇಕಲ್ಲ ಬ್ಯಾಲೆನ್ಸ್ಗೆ. ಹಂಗೆ ಇದು ಬ್ಯಾಲೆನ್ಸ್ ಹಿಡ್ಕೊಳತ್ ನಿಮ್ಗೆ ವಾಸ್ತವಲ್ಲಿ. ಓಕೆನಾ? ಇನ್ನೇನ್ ಸಮಾಚಾರ? ಅಲ್ಲ, ಕೇಳಿಲ್ಲ ಅಂದ್ರೆ ತೆಗೆದ್ಬಿಟ್ಟು ಸಪ್ರೇಟ್ ಕಾಂಪೌಂಡ್ ಹಾಕೊಂಬಿಡಮ್ಮ. ಏನಪ್ಪ ಕಿತ್ಲ ಇಲ್ಲ ಅನ್ಕೋ, ನಿಮ್ಗೆ ಇದು ಮೇನ್ ಗ್ಯಾಪ್ ಬೀಳಲ್ಲ ಸರ್. ಅದು ಪಶ್ಚಿಮಕ್ಕಿಂತ ಜಾಸ್ತಿ ಖಾಲಿ ಜಾಗ ಇರ್ಬೇಕು ಅಂತ. ಅದೇ ಅದು ಎಷ್ಟಿದೆ? ಅದು 5 ಅಡಿ. 5 ಅಡಿ ಇದೆ. ಇದು ಜಾಸ್ತಿ ಇದೆಯಲ್ಲ? ಸ್ವಲ್ಪ ಜಾಸ್ತಿ ಇದೆ. ಜಾಸ್ತಿ ಇದೆ ಅಲ್ವಾ? ಕಾಂಪೌಂಡ್ ಹಾಕಿದ್ರೆ ಕಮ್ಮಿ ಆಗ್ಬಿಡುತ್ತೆ. ಮುಂದೆ ಅರ್ಧ ಮುಕ್ಕಾಲ್ ಅಡಿ ಬಿಟ್ಟು ಒಂದು ರೆಡಿಮೇಡ್ ಕಾಂಪೌಂಡ್ ಹಾಕೊಂಡು ನೀವ್ ಹಿಂಗ ಅವಾಗ ನಿಮ್ಗೆ ಉತ್ತರ ಮುಖ ಆಗತ್ತೆ. ಉತ್ತರಕ್ಕೆ ನೀವು ಫೇಸ್ ಮಾಡ್ಕೊಂಡು ಉತ್ತರ ಮನೆ ಆಗತ್ತೆ. ಅದು ಹಂಗೆ ಇಟ್ಕೊಳ್ಳೇಬೇಕು ಅಂದ್ರೆ ಹಂಗೆ ಇಟ್ಕೋಬೋದಮ್ಮ. ಅಂದ್ರೆ ಸ್ವಲ್ಪ ಒಂಚೂರು ಹೈಟ್ ಇರೋದ್ರಿಂದ ನೀವು ಇನ್ನೊಂದು ಫ್ಲೋರ್ ಹಾಕ್ತಿರಲ್ಲ ಮೇಲೆ. ತೊಂದರೆ ಇಲ್ಲ, ಮಾಡ್ಬೋದು ಮೇಡಮ್, ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಹಂಗೆ ಮಾಡ್ಕೊಡಿ. ಒಂದು ಕಾಂಪೌಂಡ್ ಹಾಕೊಂಡು ಸಪ್ರೇಟ್ ಆಗಿ ಏನಪ್ಪಾ ಕಟ್ ಮಾಡ್ಬಿಟ್ಟು ಸಪ್ರೇಟ್ ಮಾಡು. ಏನಪ್ಪಾ ಈಗ ಇದು ಅದೇ ಯಾರ ಹೆಸರಲ್ಲಿದೆ? ಇದು ಯಾರ ಹೆಸರಲ್ಲಿದೆ? ಎಲ್ಲ ನಿಮ್ಮ ಹೆಸರಲ್ಲಿದೆ. ಈಗ ನೀವಿಬ್ರು ಇದು ಕಟ್ತಿರಲ್ವಾ, ಕಟ್ಟಿ ಗ್ರೂಪ್ ರೇಷನ್ ಮಾಡಿದಾಗ ಸುಮ್ನೆ ಒಂದು 500 ರೂಪಾಯಿ ಪೇಪರ್ ಅಲ್ಲಿ ಇದನ್ನ ನಿಮ್ಮ ಹೆಸರಿಗೋ ಇವ್ರ ಹೆಸರಿಗೋ ಸಪ್ರೇಟ್, ಇಲ್ಲಾಂದ್ರೆ ಅದನ್ನ ಸಪ್ರೇಟ್ ಮಾಡ್ಬಿಡಿ. ಸುಮ್ನೆ ಒಂದು ಸೈನ್ ಮಾಡಿಸ್ಕೊಂಡು ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕಾಗಿಲ್ಲ. ಒಂದು ಸಪ್ರೇಷನ್ ಮಾಡೋದು. ಅದೊಬ್ರದ್ದು ಇದೊಬ್ರದ್ದು. ಅವಾಗ ಅದಕ್ಕೆ ನಿಮ್ ಕೆಲಸ ಮಾಡುತ್ತೆ, ಇದು ನಿಮ್ ಕೆಲಸ ಮಾಡುತ್ತೆ. ಹಂಗೆ
ಅಪ್ಪನಿಗೊಂದು ಕೆಲಸ ಮಾಡುತ್ತೆ, ಹಂಗೆ ತಂದೆದೊಂದು ಕೆಲಸ. ಅದು ಎಲ್ಲ ಸೋರುತ್ತೆ ಸರ್, ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಬೇಕು. ಅದೇ ನೋಡಿ ನೀನು ಹೇಳಿದ್ದು, ಅದು ಉಳಿಸ್ಕೋಬೇಕಂದ್ರೆ ಪಾರ್ಟೇಷನ್ ಅಂದ್ರೆ ಒಂದ್ ಪೇಪರ್ ಅಲ್ಲಿ ಸಪರೇಟ್ ಸಪರೇಟ್ ಹಂಗ್ ಮಾಡ್ಕೊಂಡ್ರೆ ಆಯ್ತು. ತುಂಬಾ ಇನ್ನೇನು ಸಮಾಚಾರ? ನಮ್ಮ ಮಿಸಸ್ ಇವತ್ತು ಕ್ಯಾಮ್ರಾಮನ್ ಫುಲ್ ಕೈ ನೋಯ್ತದೆ ಅವ್ರಿಗೆ ಅವಾಗಿಂದ ಹಿಡ್ಕೊಂಡು ಏನ್ ಸಮಾಚಾರ? ಕಳ್ಸ್ಬಿಟ್ಟು ಒಟ್ನಲ್ಲಿ ಕಾಯಿ ತಿಮ್ಮಳಿಗೆ ಅಣ್ಣ ಬಾಣ ತಗೋಣ ಬರ್ರಿ. ಮೇಸ್ತ್ರಿ ಅವರು ಚೆನ್ನಾಗಿದೆ, ಕೆಲಸ ಚೆನ್ನಾಗಿ ಮಾಡಿದ್ಯಾ? ಕೆಲಸ ಚೆನ್ನಾಗಿದೆ. ಸ್ವಲ್ಪ ವಾಸ್ತು ಕಟ್ತಾ ಇದ್ರೆ ನಿನ್ಗೂ ಬಲ ಬರುತ್ತೆ. ಅಲ್ಲ ಇನ್ನೊಂದ್ 2 ಬಿಲ್ಡಿಂಗ್ ಸಿಗುತ್ತೆ ಫಿನಿಶ್ ಆಗೋದಕ್ಕೆ. ನೀನು ಫ್ರೀನೇ ಇರಲ್ಲ ನೀನು. ನಮ್ಮ ಮೇಸ್ತ್ರಿ ಎಲ್ಲಾ ಕಡೆ ಅಷ್ಟೇ, ಎಲ್ಲ 4 ಬಿಲ್ಡಿಂಗ್ ಮಾಡ್ತಾ ಇರ್ತಾರೆ. ಇವ್ರು 10-15 ಬಿಲ್ಡಿಂಗ್ ಮಾಡ್ತಾರೆ. ಹೌದಾ? ಈಗಲೇ ಅವೇ ವಾಸ್ತು ಮಾಡ್ಬಿಟ್ರೆ ಆಮೇಲೆ ನೀನು ಸಿಗೋದೇ ಇಲ್ಲ ನಮ್ಗೆ. ಸಿಟಿ ಕಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ನೀನು ಸಿಟಿನೆಲ್ಲ ಆಲ್ರೆಡಿ ಮಾಡ್ತಾರೆ. ಕಿತ್ತೂರು, ತುರುವೇಕೆರೆ ಎಲ್ಲ ಮಾಡ್ತಿದ್ದಾರೆ. ತುರುವೇಕೆರೆ, ಅರಸೀಕೆರೆ ಮಾಡ್ತಾ ಇದ್ದೀವಿ. ಅರಸೀಕೆರೆ ಎಲ್ಲ ಮಾಡ್ತಿದ್ದಾರೆ. ಏನೋ ಹಳ್ಳಿ ಕಡೆ ನೋಡು, ಬಡವ್ರನ್ನ ಸ್ವಲ್ಪ ರೈತರನ್ನ ಒಂಚೂರು. ಏನ್ ಚಂದ್ರ ಏನ್ ಮಾಡ್ತಾರೆ ಚಂದ್ರ? 35 ಪರವಾಗಿಲ್ಲ. ನಮ್ಮ ಬೆಂಗಳೂರಲ್ಲಿ 40-45 ಹೋಗ್ಬಿಟ್ಟಿದೆ. ಲೇಬರ್ ಪ್ರಾಬ್ಲಮ್ ಅಲ್ಲ ಅಣ್ಣ, ಲೇಬರ್ ಪ್ರಾಬ್ಲಮ್ ಅಲ್ಲಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ತಾರೆ. 28 ನೆಂಟರಲ್ಲೆಲ್ಲ 25-26. ಕೆಲಸಗಾರರ ಮೇಲೆ ಡಿಪೆಂಡ್. ಈ ಮೇಸ್ತ್ರಿ ಹೊಸ ಮೇಸ್ತ್ರಿನ ಇವ್ರ ಹತ್ರ ಯಾರೋ ಶಿಷ್ಯರು ಇರ್ತಾರೆ, ಅವನ ಮೇಲೆ ಇವ್ರ ಮೇಲೆ ಬಂದು ಮಾಡ್ತಾನೆ. 28ಗೂ ಮಾಡ್ತಾನೆ, 30ಗೂ ಮಾಡ್ತಾನೆ. ಏನಣ್ಣ ಮಾಡ್ತಾರ ಹಂಗೆ ಕೆಲಸಗಾರ. ಪರ್ಫೆಕ್ಟ್ ಕೆಲಸ ಇರ್ಬೇಕು. ಈಗ ಪಿಲ್ಲರ್ ಹಾಕವ್ರೆ, ಪಿಲ್ಲರ್ ಎಲ್ಲ ಚೆನ್ನಾಗಿ ಹಾಕವ್ರೆ ನೀಟಾಗಿ, ಆತರ ಕೆಲಸ ಇರ್ಬೇಕು. ಅದ್ರಲ್ಲಿ ಅರ್ಧಂಬರ್ಧ ಜೆಲ್ಲಿ ಹಾಕಲ್ಲ, ಅದಕ್ಕೆ ಮಿಷಿನ್ ಹಾಕಲ್ಲ, ಏನೋ ಅಂತವೆಲ್ಲ ಕೆಲಸಗಾರ ಕರೆಕ್ಟ್ ಕೆಲಸ ಆಗಲ್ಲ. ಓಕೆನಾ? ಇನ್ನೇನ್ ಸಮಾಚಾರ? ಒಟ್ಟಿನಲ್ಲಿ ನಮ್ಮ ಅಖಂಡ ವಾಸ್ತವ ಕಳ್ಸ್ಬಿಟ್ಟು ಇರ್ಲಿ, ಒಳ್ಳೇದಾಗ್ಲಿ. ಚೆನ್ನಾಗಿದೆ, ಮನೆ ಎಲ್ಲ ನೀಟಾಗಿದೆ. ಮ್ಯಾಲ್ಗಡೆದು ಹಿಂಗೆ ಮಾಡೋದು ಸೇಮ್ ನೋಡೋಣ. ಅದಕ್ಕೆ ಫಸ್ಟ್ ಇದು ಹಾಕ್ಬಿಡು, ಅದೇನ್ ಬೇಕಾದ್ರೆ ಚೇಂಜಸ್ ಬೇಕಾ ಒಂಚೂರು ಚೇಂಜ್ ಮಾಡ್ಕೊಳ್ಳೋಣ. ರೂಮ್ ಒಂದ್ ಸ್ವಲ್ಪ, ಅದು ರೂಮ್ ಒಂದ್ ಸ್ವಲ್ಪ ಚೇಂಜ್ ಮಾಡೋಣ. ಮಾಡ್ಬೋದು. ಬಿ ಮೇಲೆ ಎಲ್ಲ ಇದಲ್ವಾ ಅಣ್ಣ, ಇದು ಹೆಂಗ್ ಬೇಕಾದ್ರೆ ಆಟ ಆಡ್ಬೋದು. ಅದು ಯಾಕಂದ್ರೆ ಅದು ದೊಡ್ಡದಾಯ್ತು ಸರ್ ರೂಮ್. ಅದು ರೂಮ್ ದೊಡ್ಡದಾಯ್ತು. ಆ ಕಡೆ ತಗೊಂಡು ಸ್ವಲ್ಪ ಆ ಕಡೆ ತಗೊಂಡು ಸೆಂಟರ್ ಏನಾದ್ರು ನಿಮ್ಗೆ ಪ್ಲಾನ್ ಮಾಡೋದು ಬೇರೆ ತರ. ಯಾಕಂದ್ರೆ ಅದು ದೇವ್ರ ಮನೆ ಅಲ್ಲಿ ಬರೋದ್ರಿಂದ ಮೇಲೆ ಏನ್ ಟಾಯ್ಲೆಟ್ ಮಾಡಕ್ ಆಗಲ್ಲ ಅಲ್ಲಿ. ಅದರಲ್ಲೇ ಟಾಯ್ಲೆಟ್ ನ ಆ ಕಡೆ ಕೊಡ್ಬೇಕು. ಅವಾಗ ಅಲ್ಲೇ ಕೊಟ್ಟಿರೋದು ಹಿಂಗಿಂಗ್ ಕೊಟ್ಬಿಡೋಣ ಲೆಂತ್.